ಬಾರಿ ಭಗವದ್ಗೀತೆಯ 13ನೇ ಅಧ್ಯಾಯದಲ್ಲಿ ಕೃಷ್ಣ ಜ್ಞಾನ ಮಾರ್ಗದಲ್ಲಿ ನಡಿಬೇಕಾದ್ರೆ ಬೇಕಾದಂಥ 20 ಮಹತ್ವದ ಗುಣಗಳನ್ನು ಹೇಳ್ತಾನೆ. ಇವು ಕೇವಲ ಓದಲು ಮಾತ್ರ ಅಲ್ಲ, ಜೀವನದಲ್ಲಿ ಆಚರಿಸಲಿಕ್ಕೆ ಬೇಕಾದಂಥ ಸಾಧನಾ ಮಾರ್ಗಗಳು ಕೂಡ ಇದೆ ಅಂತ ಕೃಷ್ಣ ಹೇಳ್ತಾನೆ. ನಮಗೆ ಗೊತ್ತಿದ್ದಂತೆ ಭಗವದ್ಗೀತೆಯಲ್ಲಿ ಈಗ ನಾವು 3ನೇ ಷಟ್ಕದಲ್ಲಿದ್ದೇವೆ. ಷಟ್ಕ ಮೊದಲನೇದು ಷಟ್ಕದಲ್ಲಿ 1ರಿಂದ 6ನೇ ಅಧ್ಯಾಯ, 2ನೇ ಷಟ್ಕ 7ರಿಂದ 12, 3ನೇ ಷಟ್ಕ 13ರಿಂದ 18. ಮೊದಲನೇ ಷಟ್ಕವನ್ನು ಕರ್ಮ ಷಟ್ಕ ಅಂತ ಹೇಳ್ತೇವೆ. ಅದೇ ಕರ್ಮಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳ ಉಲ್ಲೇಖನವೂ ಅಲ್ಲಿ ಬರುತ್ತೆ. 2ನೇ ಷಟ್ಕವನ್ನು ಭಕ್ತಿ ಷಟ್ಕ ಅಂತ ಕರಿತೇವೆ. ಮನುಷ್ಯನಲ್ಲಿ ಭಕ್ತಿ ಉದ್ಭವಿಸಬೇಕಾದ್ರೆ ಅದು ಹೇಗೆ ಅಂತಂಬೋ ವಿಚಾರಗಳೆಲ್ಲ ಕೂಡ ಅದರಲ್ಲಿ ಬರುತ್ತೆ. 3ನೇ ಷಟ್ಕವನ್ನು ಜ್ಞಾನ ಷಟ್ಕ. ಸೊ ಜ್ಞಾನ ಇದ್ರೇ ಭಕ್ತಿ ಹುಟ್ಟತ್ತೆ, ಭಕ್ತಿ ಇದ್ರೇ ಕರ್ಮ ಸರಿಯಾಗಿ ಆಗುತ್ತೆ. ಹಾಗಾಗಿ ಈಗ 3ನೇ ಷಟ್ಕದಲ್ಲಿ ನಾವಿದ್ದೇವೆ. ಜ್ಞಾನದ ಹಾದಿಯಲ್ಲಿ ಜ್ಞಾನವನ್ನು ಗಳಿಸಬೇಕಾದರೆ ಯಾವ ಯಾವ ಮಾರ್ಗವನ್ನು ಅನುಸರಿಸಬೇಕು ಅಂತಂಬೋದು ಇಲ್ಲಿಂದ ಶುರುವಾಗತ್ತೆ. ಅದರಲ್ಲಿ ಭಗವಂತ ಕಳೆದ ಬಾರಿ ಜ್ಞಾನವನ್ನು ಅರ್ಜನೆ ಮಾಡಬೇಕಾದ್ರೆ ಇರಬೇಕಾದಂಥ 20 ಗುಣಗಳನ್ನು ಹೇಳ್ತಾನೆ. ಅವುಗಳನ್ನ ನಾವು ಸಮರೈಸ್ ಮಾಡಿ ಮುಂದೆ ಉರಿಯೋಣ. ಅಮಾನಿತ್ವಂ. ಅಮಾನಿತ್ವಂ ಅಂತಂದರೆ ಮಾನ ಸಮ್ಮಾನದ ಆಸೆಯನ್ನು ಬಿಡುವುದು. ಅಡಂಬಿತ್ವಂ, ಡಂಬ, ತೋರಾಟ ಇಲ್ಲದಂಥ ಸರಳ ಜೀವನ. ಅಹಿಂಸಾ, ಮಾತಿನ ಮೂಲಕ ಆಗಲಿ, ಮನಸ್ಸಿನ ಮೂಲಕ ಆಗಲಿ, ಅಥವಾ ನಾವು ಮಾಡುವಂಥ ಕೆಲಸದ ಮೂಲಕ ಆಗಲಿ ಯಾರನ್ನೂ ನೋಯಿಸದೇ ಇರೋದನ್ನು ಅಹಿಂಸಾ ಅಂತ ಕರಿತೇವೆ. ಶಾಂತಿ, ಪ್ರತೀಕಾರ ಮನೋಭಾವ ಬಿಟ್ಟು ಕ್ಷಮಿಸುವಂಥ ಗುಣವನ್ನು ನಾವು ಶಾಂತಿ ಅಂತೇವೆ. ಆರ್ಜವಂ, ಸ್ಟ್ರೈಟ್ ಫಾರ್ವರ್ಡ್ನೆಸ್, ಒಳಗೊಂದು ಹೊರಗೊಂದು ಇಲ್ಲದೆ ನೇರತನ. ಆಚಾರ್ಯೋಪಾಸನ, ಜ್ಞಾನಿಗಳ ಸೇವೆ ಮತ್ತು ಗುರುಭಕ್ತಿ. ಶೌಚ, ದೇಹ ಮನಸ್ಸಿನ ಶುಚಿತ್ವ ಹಾಗೂ ದೇವರ ಸ್ಮರಣೆಯನ್ನೇ ನಾವು ಶೌಚ ಅಂತ ಕರಿತೇವೆ. ಸ್ಥೈರ್ಯಂ, ಮನಸ್ಸಿನ ದೃಢತೆ, ಕಾನ್ಫಿಡೆನ್ಸ್ ಮತ್ತು ನಿಶ್ಚಯ ಬುದ್ಧಿ, ಕಾನ್ಫಿಡೆನ್ಸ್ ಆ್ಯಂಡ್ ಕನ್ವಿಕ್ಷನ್ ಅಂತೇವೆ. ಆತ್ಮವಿನಿಗ್ರಹ, ಇಂದ್ರಿಯ ಮತ್ತು ಮನಸ್ಸಿನ ನಿಯಂತ್ರಣೆ. ಆಮೇಲೆ ಇಂದ್ರಿಯಾರ್ಥೇಶ ವೈರಾಗ್ಯ, ವಿಷಯಾಸಕ್ತಿಯಿಂದ ದೂರ ಇರೋದು. ಹೆಚ್ಚು ಹೆಚ್ಚು ವಿಷಯಗಳ ಹಿಂದೆ ಓಡಾಡಿದ್ರೆ ಜ್ಞಾನದಿಂದ ನಾವು ದೂರ ಸರಿತೇವೆ. ಅನಹಂಕಾರ, ನಾನು ಎನ್ನುವಂಥ ಅಹಂಭಾವ ಬಿಡುವುದು. ಆಸಕ್ತಿ, ಅನಹಂಕಾರ ಆಸಕ್ತಿ ಅಂದರೆ ಯಾವುದೋ ಅಂಟಿಕೊಳ್ಳದ ಸಮಬುದ್ಧಿ. ಆಮೇಲೆ ಅನಭಿಶ್ವಂಗ ಅಂತಂತೇವೆ. ಅನಭಿಶ್ವಂಗ ಅಂತಂದರೆ ಮನೆ ಕುಟುಂಬದ ಮೇಲೆ ಅತಿಯಾದಂಥ ಮೋಹ ಬಿಡುವುದು. ಪೊಸೆಸಿವ್ನೆಸ್ ಇರಬಾರ್ದು, ಟೂ ಮಚ್ ಆಗಿ ಪೊಸೆಸಿವ್ನೆಸ್ ಇರಬಾರ್ದು, ಮೋಹ ಅದನ್ನು ಬಿಡುವುದು. ಆಮೇಲೆ ಸಮಚಿತ್ತತ್ವ ಅಂತಂದರೆ ಸುಖ ದುಃಖದಲ್ಲೂ ಮನಸ್ಸಿನ ಸಮತೆ ಉಳಿಸಿಕೊಳ್ಳುವುದು, ಬ್ಯಾಲೆನ್ಸ್ ಆಗಿರುವುದು. ಆಮೇಲೆ ಅನನ್ಯ ಭಕ್ತಿ, ಭಗವಂತನಲ್ಲಿ ಏಕನಿಷ್ಠ ಭಕ್ತಿ. ಆಮೇಲೆ ವಿವಿಕ್ತ ದೇಶ ಸೇವಿತ್ವಂ, ಸಾತ್ವಿಕ ವಾತಾವರಣ ಮತ್ತು ಸಜ್ಜನರ ಸಂಘ. ಅರತಿ ಜನಸಂಸದಿಹಿ ಅಂತ ಹೇಳ್ತಾರೆ. ಅಂದರೆ ಅನಾವಶ್ಯಕವಾದಂಥ ಜನಜಂಗುಳಿಯಿಂದ ದೂರ ಇರೋದು. ಎಲ್ಲಿ ಹಾಳು ಹರಟೆ ಜಾಸ್ತಿ ಇರುತ್ತೆ ಅಲ್ಲಿಂದ ದೂರ ಇರೋದು. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ, ಆತ್ಮತತ್ವದ ಅಧ್ಯಯನದ ನಿರಂತರದಲ್ಲಿ ನಾವು ಆಸಕ್ತಿಯನ್ನು ತೋರಿಸುವುದು, ಆ ಥರ ನಡೆಯುವುದು. ತತ್ವಜ್ಞಾನಾರ್ಥ ದರ್ಶನಂ, ಜೀವನದ ಪರಮ ಸತ್ಯವನ್ನು ಅರಿಯೋದಕ್ಕೆ ನಮ್ಮ ಸಾಧನೆ ಮುಂದುವರಿಸೋದು. ಜೀವನದಲ್ಲಿ ಜ್ಞಾನವನ್ನೇ ಗಳಿಸ್ತೇನೆ ಅಂತಂಬ ಕಮಿಟ್ಮೆಂಟನ್ನು ನಾವು ಇದನ್ನು ಜ್ಞಾನಾರ್ಥ ದರ್ಶನ ಅಂತ ಕರಿತೇವೆ. ಈ 20 ಗುಣಗಳನ್ನು ಕೃಷ್ಣ ಜ್ಞಾನ ಅಂತ ಕರಿತಾನೆ. ಇವುಗಳನ್ನು ಜೀವನದಲ್ಲಿ ಅಳಿಸಿಕೊಂಡಷ್ಟು, ಅಳವಡಿಸಿಕೊಂಡಷ್ಟು ಮನಸ್ಸು ಶುದ್ಧವಾಗಿ ಭಗವಂತನ
ಅರಿವಿನ ಕಡೆ ನಾವು ಸಾಕ್ತೇವೆ. ಇದು ಜ್ಞಾನ ಹೆಚ್ಚುತ್ತಾ ಹೋಗುತ್ತೆ. ಅದು ಎಲ್ಲನೂ ಇರಬೇಕು ಅಂತ ಏನಿಲ್ಲ. ನಮ್ಮಲ್ಲಿ ಎಷ್ಟು ಇರುತ್ತೋ ಅದಕ್ಕೆ ತಕ್ಕಂತೆ ಜ್ಞಾನಧಾರೆ ನಮ್ಮಲ್ಲಿ ಹರಿತಾ ಹೋಗುತ್ತೆ. ಅಂದರೆ ಜ್ಞಾನದಲ್ಲಿ ನಾವು ಅಪ್ಡೇಟ್ ಆಗ್ತಾ ಹೋಗ್ಬೇಕಂತ ಅಂದ್ಕೊಳ್ಳಿ, ಈ ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ಎಲ್ಲರಲ್ಲಿ ಗುಣ ಇರುತ್ತೆ ಅಂತಿಲ್ಲ, ಇರಲೇಬೇಕು ಅಂತ ಮ್ಯಾಂಡೇಟ್ರಿನೂ ಇಲ್ಲ. ಆದರೆ ಜ್ಞಾನ ಹೆಚ್ಚು ಹೆಚ್ಚು ನಮಗೆ ಬರಬೇಕು, ಮುಂದೆ ಕೊರಿಬೇಕು ಅಂತಂದಾಗ ನಮಗೆ ಈ ಗುಣಗಳು ಬೇಕು. ಆದರೆ ನಮಗೆ ನೋಡಿ, ವ್ಯವಹಾರದಲ್ಲಿ ಹೇಗಿರುತ್ತೆ ಅಂತಂದರೆ, ಸಣ್ಣ ಮಕ್ಕಳು ಓದ್ತಾ ಇರ್ತಾರಲ್ಲ, ಕಿಂಡರ್ ಗಾರ್ಟನ್ ಹಾಕ್ತೇವೆ, ಆಮೇಲೆ LKG, UKG, pre-KG ಆಯಿತು, 1ನೇ ಕ್ಲಾಸ್ ಹಾಕ್ತೇವೆ. ತಂದೆ ತಾಯಿಗಳು ಏನು ಮಾಡ್ತಾರೆ, ಸಾಧ್ಯವಾದಷ್ಟು ಜಾಸ್ತಿ ಓದಿಸೋಕೆ ಪ್ರಯತ್ನ ಮಾಡ್ತಾರೆ. ಆ ಮಗು ಒಂದು PUC ಬಂತು ಅಂದ್ಕೊಳ್ಳಿ, ಆ ಮಗುನೇ ಡಿಸೈಡ್ ಮಾಡ್ತಾರೆ, ನಾನು ಇಂಥದ್ದು ಓದಬೇಕು, ಹೀಗೆ ಓದಬೇಕು, ಇನ್ನೂ ಜಾಸ್ತಿ ಓದಬೇಕು, ಇನ್ನೂ ಬಹಳ ವಿಷಯಗಳು ತಿಳ್ಕೊಳ್ಬೇಕು ಅಂತ ಅಂದ್ಕೊಳ್ತದೆ. ಸೊ ಈ ರೀತಿ ಲೌಕಿಕ ಪ್ರಪಂಚದಲ್ಲಿ ನಮಗೆ ಸುಖ ಕೊಡುವಂಥದ್ದು ಅಥವಾ ನಾವು ಗಳಿಕೆ, ಹೆಸರು ಇದನ್ನು ಪಡ್ಕೊಳ್ಳಿಕ್ಕೆ ಏನೇನು ವಿದ್ಯೆಗಳಿದೆಯೋ, ಏನೇನು ಉಪ್ಪರಿಗೆಗಳಿದೆಯೋ ಎಲ್ಲವನ್ನು ಪ್ರಯತ್ನವನ್ನು ನಾವು ಮಾಡ್ತೇವೆ. ಅಧ್ಯಾತ್ಮ ಹಾದಿಯಲ್ಲೂ ಇಷ್ಟೇ. ಕಿಂಡರ್ ಗಾರ್ಡನ್ನಿಂದ ಶುರುವಾಗಿ ಭಗವಂತನ ಸೇರೋ ತನಕ ನಾವು ಓದ್ತಾನೆ ಇರ್ಬೋದು. ಅದರ ವಿಚಿತ್ರ ಏನಂತಂದರೆ, ನಾವು ಇಲ್ಲಿ ಕಿಂಡರ್ ಗಾರ್ಡನ್ ಇರಲಿಕ್ಕೆ ಇಷ್ಟಪಡ್ತೇವೆ, ಮುಂದುವರಲಿಕ್ಕೆ ಇಷ್ಟಪಡಲ್ಲ. ಸಣ್ಣ ಮಕ್ಕಳು ಅಷ್ಟೇ ಅಲ್ವಾ, ಪ್ಲೇ ಸ್ಕೂಲಲ್ಲಿ ಇದ್ದಷ್ಟು ಆನಂದ ನಿಮಗೆ pre-KG 1ನೇ ಕ್ಲಾಸ್ 2ನೇ ಕ್ಲಾಸಲ್ಲಿ ಇರಲ್ಲ. ಯಾಕೆಂದರೆ ಅಲ್ಲಿ ಸ್ವಲ್ಪ ಬುದ್ಧಿಗೆ ಟಾಸ್ಕು ಕೊಡ್ತಾರೆ. ಆದರೆ ಆಟ ಆಡುವಂಥ ಆಸಕ್ತಿ, ಬುದ್ಧಿಯನ್ನು ಉಪಯೋಗ ಮಾಡಬೇಕು ಅಂತ ಯಾರು ಅಂದ್ಕೊಳ್ಳಲ್ಲ. ಸಾಧ್ಯವಾದಷ್ಟು ಬುದ್ಧಿಯನ್ನು ಉಪಯೋಗ ಮಾಡುವಂಥ ಸಂದರ್ಭದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮನುಷ್ಯನೂ ಅಷ್ಟೇ ಅಲ್ವಾ, ಕಷ್ಟವನ್ನು ತಪ್ಪಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಕಷ್ಟ ಬಂತಂದ್ಕೊಳ್ಳಿ, ಅದರಿಂದ ಹೊರಗೆ ಹೇಗೆ ಬರಬೇಕು ಅಂತ ಬುದ್ಧಿ ಉಪಯೋಗ ಮಾಡಬೇಕು, ಆಪ್ಷನ್ಸ್ ನೋಡಬೇಕು, ಏನೋ ಹಾರಾಟ. ಸಮಸ್ಯೆಗಳೇ ಬರದಿದ್ದರೆ ಬುದ್ಧಿಯನ್ನು ಉಪಯೋಗ ಮಾಡೋ ಕೆಲಸವೇ ಇಲ್ವಲ್ಲ. ಹಾಗೆ ಸಣ್ಣ ಮಕ್ಕಳು ಅಷ್ಟೇ. ಸೊ ಹಾಗೆ ಆಧ್ಯಾತ್ಮಿಕ ಹಾದಿಯಲ್ಲಿ ಕೂಡ ನಾವು ತುಂಬ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು, ಮುಂದುವರಿಬೇಕು ಅಂತ ಆಸೆ ನಮಗೇನಿರಲ್ಲ. ಮಿನಿಮಮ್ ಕಿಂಡರ್ ಗಾರ್ಡನ್ ಹೆಂಗಿದೆ, ಆಟ ಆಡ್ತಿದ್ದೀವಿ, ಸಾಕಲ್ವಾ, ಮತ್ತೆ ಮುಂದೆ ಯಾಕೆ ಓದೋದು. ಇಲ್ಲಿಯೂ ಅಷ್ಟೇ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ, ನಮಸ್ಕಾರ ಮಾಡ್ತಾ ಇದ್ದೇವೆ, ಮನೆಗೆ 3 ಹೊತ್ತು ಸಂಧ್ಯಾ ವಂದನೆ ಮಾಡ್ತಾ ಇದ್ದೇವೆ, ಏನೋ ದೇವ್ರ ಬಗ್ಗೆ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ದೇವೆ, ಮತ್ತು ತಿಳ್ಕೊಳ್ಳೋದು ಯಾತಕ್ಕಿದೆಲ್ಲ ಅಂತಂದಾಗ ಕಿಂಡರ್ ಗಾರ್ಡನ್ ಲೆವೆಲಿಂದ ಮುಂದಕ್ಕೆ ಕೋರಿಬೇಕಾದ್ರೆ ಹೇಗೆ ನಾವು ಓದಿಕೊಳ್ತೇವೆ, ಅದೇ ರೀತಿ ಭಗವಂತನ ಬಗ್ಗೆ, ಈ ಸೃಷ್ಟಿ ಬಗ್ಗೆ ತಿಳ್ಕೊಳ್ಳೇಬೇಕಾಗತ್ತೆ. ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ, ಶರೀರ ಏನೋ ಆನಂದವಾಗಿರುತ್ತೆ, ಬಟ್ ಮನಸ್ಸು ಆನಂದ ಇರಬೇಕಲ್ವಾ. ಕಷ್ಟ ಬಂದಾಗ ಮನುಷ್ಯ ಹಾರಾಡಿಬಿಡ್ತಾನೆ, ಯಾಕೆ ಹಿಂಗಾಯಿತು. ಆದರೆ ಓದಿಕೊಂಡಿದ್ರೆ ಇದು ಹೀಗಾಗತ್ತೆ ಅಂತಂಬೋದು ಗೊತ್ತಿದೆ, ಆದ ಕಾರಣ 50% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹತಾಶೆ ಆಗೋದಿಲ್ಲ, ಯಾರು ಡಿಸಪಾಯಿಂಟ್ಮೆಂಟ್ ಇರೋದಿಲ್ಲ. ಪ್ಲಸ್ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ಮಾರ್ಗ ನಮಗೆ ಗೊತ್ತಿರುತ್ತೆ, ಅದ ಕಾರಣ ಪ್ರಯತ್ನ ಮಾಡ್ತೇವೆ, ಹೊರಗೆ ಬರ್ತೇವೆ. ಹಾಗಾಗಿ ಜ್ಞಾನದ ಹಾದಿಯಲ್ಲಿ ಕೂಡ ಜ್ಞಾನವನ್ನು ಪಡೆಯೋದು ಕಡ್ಡಾಯ ಮಾಡಿಕೊಂಡಾಗ ಮನುಷ್ಯ ಡಿಸಪಾಯಿಂಟ್ಮೆಂಟ್ಗೆ ದೂರ ಆಗ್ತಾನೆ. ಹಾಗಾಗಿ ಜ್ಞಾನ ಅವಶ್ಯಕವಾಗಿ ಬೇಕೇ ಬೇಕು. ಆಮೇಲೆ ಇನ್ನು ನಾವು ಮುಂದುವರಿಯೋಣ. ಕೃಷ್ಣ ಶ್ಲೋಕವನ್ನು ಹೇಳ್ತಾನೆ. ಜ್ಞಾನ ಸಾಧಕಗಳ ವಿಷಯದಲ್ಲಿ ಕೃಷ್ಣ ಮುಂದಿನ 6 ಶ್ಲೋಕದಲ್ಲಿ ಶಬ್ದದ ಮಿತಿಯಿಂದ ಆಚೆಗಿರುವಂಥ ಭಗವಂತನ ವರ್ಣನೆಯನ್ನು ನಮ್ಮ ಮುಂದಿಟ್ಟಿದ್ದಾನೆ. ಜ್ಞಾನ ಹಾದಿಯಲ್ಲಿ ಭಗವಂತ ಅಂದರೆ ಏನು, ಸೃಷ್ಟಿ ಅಂದರೆ ಏನು, ಈ ಪ್ರಕೃತಿ ಅಂದರೆ ಏನು, ಜೀವ ಅಂದರೆ ಏನು, ಎಲ್ಲದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಎಕ್ಸ್ಪ್ಲೈನ್ ಮಾಡಿದಾಗ ಎಷ್ಟೋ ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಕ್ಬಿಡ್ತದೆ. ಸೊ ಮೊದಲು ದೇವರು ಹೇಗಿದ್ದಾರೆ ಅಂತ ಹೇಳ್ತಾರೆ. ದೇವರು ಹೇಗಿದ್ದಾನೆ, ಆತನ ರೂಪವನ್ನು ಹೇಗೆ ಅನುಸಂಧಾನ ಮಾಡಬೇಕು ಎನ್ನುವಂಥ ವಿಚಾರವನ್ನು ಕೃಷ್ಣ ಇಲ್ಲಿ ಸುಂದರವಾಗಿ ವರ್ಣಿಸಿದ್ದಾನೆ. ಈ ಶ್ಲೋಕದಲ್ಲಿ ನೋಡಿದ್ರೆ ಒಂದಕ್ಕೊಂದು ಸ್ವಲ್ಪ ಕಾಂಟ್ರಡಿಕ್ಟರಿಯಾಗಿ ಕಾಣುತ್ತೆ. ಉದಾಹರಣೆಗೆ ನೋಡ್ಕೊಳ್ಳೋಣ. ಒಂದು ಕಡೆ ಭಗವಂತನ ಗುಣಗಳನ್ನು ಹೇಳ್ತಾ, ಭಗವಂತ ನಿರ್ಗುಣ, ಆದರೆ ಆತ ಸರ್ವಗುಣಪೂರ್ಣ. ಭಗವಂತ ಅಚಲ, ಆದರೆ ಆತ ಯಾವಾಗೂ ಚಲಿಸ್ತಾನೆ ಇರ್ತಾನೆ. ಭಗವಂತ ನಿರಾಕಾರ, ಆದರೆ ಆತ ಸಹಕಾರ, ಎಲ್ಲರಿಗೂ ಕಾಣಿಸ್ಕೊಡ್ತಾನೆ. ಭಗವಂತನನ್ನು ತಿಳ್ಕೊಳ್ಳೋದಕ್ಕೆ ಅಸಾಧ್ಯ, ಆದರೆ ಆತನನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಭಗವಂತನಿಗೆ ಇಂದ್ರಿಯಗಳಿಲ್ಲ,
ಆದರೆ ಆತನಿಗೆ ಇಂದ್ರಿಯಗಳಿವೆ. ಆತ ದೂರದಲ್ಲಿದ್ದಾನೆ, ಆದರೆ ಹತ್ತಿರದಲ್ಲೂ ಇರ್ತಾನೆ. ಇದು ಒಂದಕ್ಕೊಂದು ಕಾಂಟ್ರಡಿಕ್ಟರಿಯಾಗಿ ಕಾಣುತ್ತೆ. ಇದು ಆಯಾ ಸಂದರ್ಭಕ್ಕೆ ಹೋದಾಗ ಏನಾಗುತ್ತೆ, ಅನುಭವದಲ್ಲಿ ಅದರ ಅರ್ಥ ನಮಗೆ ಗೊತ್ತಾಗತ್ತೆ. ಇವಾಗೂ ನಮಗಷ್ಟೇ ಅಲ್ವಾ, ಜಗತ್ತು ಮಿಥ್ಯ ಅಂತ ಒಂದು ಪರಂಪರೆ, ಜಗತ್ತು ಸತ್ಯ ಅಂತ ಒಂದು ಪರಂಪರೆ. ನಮಗೆ ಅದು ಕಾಂಟ್ರಡಿಕ್ಟರಿಯಾಗಿ ಕಾಣುತ್ತೆ, ಯಾಕಂದರೆ ನಾವು ಇನ್ನಾದರೂ ಆಳಕ್ಕೆ ಹೋಗಿಲ್ಲ. ಎಕ್ಸಾಂಪಲ್ಗೆ, ಒಂದು ಸಣ್ಣ ಮಗು ಬರುತ್ತೆ, ಇದು ಒಂದು 1ನೇ ಕ್ಲಾಸ್ 2ನೇ ಕ್ಲಾಸ್ ಮಗು ಬಂದು ತಂದೆ ತಾಯಿನ ಕೇಳುತ್ತೆ, ಅಪ್ಪ ದೊಡ್ಡವನಾದ್ಮೇಲೆ ನಾವು ಉದ್ಯೋಗ ಮಾಡಬೇಕಲ್ವಾ? ಮಾಡಬೇಕು. ಉದ್ಯೋಗ ಮಾಡಿದ್ರೆ ಸಂಪಾದನೆ ಬರುತ್ತಲ್ವ? ಬರುತ್ತೆ. ಸಂಪಾದನೆ ಬಂದ ಮೇಲೆ ನಾನು ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಹೌದು ಕಟ್ಟಬೇಕಾಗತ್ತಪ್ಪ. ಹೌದಾ? ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಹೆಂಗೆ ಮಾಡಬೇಕು ಹೇಳ್ಕೊಡು. ಅದು ಹೆಂಗೆ ಮಾಡ್ತಾರೆ ಫೈಲಿಂಗು ಅಂತ ಕೇಳಿದ್ರೆ ನೀವೇನಂತೀರಿ? ಅದು ಈಗಲಿಂದ ಯಾಕಪ್ಪ, ನೀನಿನ್ನ 1ನೇ ಕ್ಲಾಸ್ ಇದ್ದಿ, ದೊಡ್ಡವನಾದ್ಮೇಲೆ ಅದು ಆಟೋಮೆಟಿಕ್ ಗೊತ್ತಾಗ್ತದೆ. ಇಲ್ಲ ನಾನು ಇವಾಗ ಇನ್ಕಮ್ ಟ್ಯಾಕ್ಸ್ ನಾನು ರಿಟರ್ನ್ ಫೈಲ್ ಮಾಡಲಿಕ್ಕೆ 0 ಫೈಲ್ ಮಾಡ್ತೇನೆ, ನಂಗೆ ತಿಳ್ಕೊಡು ಏನದು ಅಂತಂದರೆ ತಂದೆ ಬೈತಾನೆ. ಈಗಿಂದ ಬೇಕಾಗಿಲ್ಲ, ಆ ಸಂದರ್ಭ ಬಂದಾಗ ಅದು ನೋಡೋಣ. ಇಲ್ಲಿಯೂ ಅಷ್ಟೇ, ಭಗವಂತ ನಿರಾಕಾರವ ಸಾಕಾರವ ಅಥವಾ ಇದ್ದಾನ ಇಲ್ಲವ, ಭಗವಂತ ಒಂದ ಅಥವಾ ಅನೇಕವ, ಜೀವ ಭಗವಂತ ಅಂಬೋದು ಇದೆಯೋ, ಎರಡೂ ಸಪ್ರೇಟ್ ಇದೆಯೋ, ಅಥವಾ ಭಗವಂತ ಒಬ್ಬನೇನೋ ಇರೋದು, ಇದೆಲ್ಲ ನಮಗೆ ಯಾವಾಗ ಬೇಕು? ಜ್ಞಾನದ ತುದಿಯಲ್ಲಿ ಹೋದಾಗ ಅದು ನಮ್ಗೆ ಅರ್ಥ ಆಗ್ತದೆ. ನಾವಿನ್ನ ಕಿಂಡರ್ ಗಾರ್ಡನ್ ಲೆವೆಲ್ಲೇ ಇದ್ದೇವೆ. ಕಿಂಡರ್ ಗಾರ್ಡನ್ ಲೆವೆಲ್ ಇದ್ದಾಗ ನಮಗೂ ಅದು ಅರ್ಥಪೂರ್ಣ ಆಗುವುದಿಲ್ಲ. ನಾವು ಒಂದು ದೇವಸ್ಥಾನಕ್ಕೆ ಹೋಗಿ, ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ, ಕೆಳಗಿಂದ ಕೂತು ಈಗ ಹೀಗೆ ಅಭಿಷೇಕ ಆಗ್ತಾ ಇದೆ, ಈ ಥರದ ಬಣ್ಣ ಬಟ್ಟೆ ಹಾಕಿದ್ದಾರೆ, ಆ ದೇವಸ್ಥಾನದಲ್ಲಿ ಹೀಗಿದೆ ಅಂತ ವರ್ಣನೆ ಮಾಡ್ತಾ ಹೋದ್ರೆ ಹೆಂಗಾಗ್ತದೆ? ಮೇಲೆ ಹೋಗಿ ನೋಡಿ ವರ್ಣನೆ ಮಾಡಿದ್ರೆ ಪರವಾಗಿಲ್ಲ, ಕ್ರಾಸ್ ಚೆಕ್ ಮಾಡ್ಕೋಬೇಕು. ಇವಾಗ ನಮ್ಗೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿಕ್ಕೆ ಏನೂ ಇಲ್ಲ. ಹಾಗಾಗಿ ಅವುಗಳು ಇದೆಯೋ ಇಲ್ಲವೋ ಅಂತಂಬೋದು ಜ್ಞಾನದ ಹಾದಿಯಲ್ಲಿ ಹೋಗೋವನಿಗೆ ಅರ್ಥ ಆಗುತ್ತೆ. ಆಗಲಿ ಕಾಮನ್ನಾಗಿ ಏನು ಪ್ರಯತ್ನ ಮಾಡದೇ ಇರೋನು ವಾಗ್ವಾದ ಮಾಡಿಕೊಂಡು ಜಗಳ ಆಡಿಕೊಳ್ಳಿಕ್ಕೆ ಒಂದು ಇದಾಗ್ತದೆ ಅಷ್ಟೆ. ಯಾಕಂದರೆ ಕಾಂಟ್ರಡಿಕ್ಟರಿ ಆಗಿರ್ತದೆ, ಅದನ್ನು ನಾವು ಗೊಂದಲ ಮಾಡಿಕೊಡ್ತೇವೆ. ಯಾರೋ ಪ್ರತಿಯೊಬ್ಬರು ಒಂದೊಂದು ಸ್ಟ್ಯಾಂಡ್ ತಗೊಳ್ತಾರೆ, ನಮ್ಮ ಮತ ಸ್ಟ್ಯಾಂಡ್ ಇದು, ನಮ್ಮ ಮತ ಸ್ಟ್ಯಾಂಡ್ ಇದೇ ಸತ್ಯ. ಯಾರು ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಹೋಗಲ್ಲ, ಅದರ ಅನುಭವಿಸಿದ್ದು ಯಾರೂ ಇಲ್ಲ. ಹೀಗಾಗತ್ತೆ. ಹಾಗಾಗಿ ಅದಕ್ಕೆ ಸದ್ಯಕ್ಕೆ ಅದು ಬೇಡ. ಜ್ಞಾನದ ಹಾದಿಯಲ್ಲಿ ಹೋದಾಗ ಅದರ ಕಾಂಟ್ರಡಿಕ್ಟರೀಸ್ ಎಲ್ಲ ಕೂಡ ನಮಗೆ ಕ್ಲಿಯರ್ ಆಗಿಬಿಡುತ್ತೆ. ಕೃಷ್ಣ ಶ್ಲೋಕ ಹೇಳ್ತಾನೆ, ಜ್ಞೇಯಂ ಯತ್ ತತ್ ಪ್ರವಕ್ಷ್ಯಾಮಿ ಯತ್ ಜ್ಞಾತ್ವಾ ಅಮೃತಂ ಅಶ್ನುತೆ ಅನಾದಿ ಮತ್ಪರಂ ಬ್ರಹ್ಮ ನ ಸತ್ ತತ್ ನ ಅಸತ್ ಉಚ್ಯತೆ ಅಂತ ಹೇಳ್ತಾನೆ. ಇಲ್ಲಿ ಕೃಷ್ಣ ಜ್ಞಾನ ಸಾಧನಗಳ ಮೂಲಕ ತಿಳಿದುಕೊಳ್ಳಬೇಕಾದಂಥ ಜ್ಞೇಯನ ಬಗ್ಗೆ ವಿವರಿಸ್ತಾನೆ. ಅಂದರೆ ಏನು? ಜ್ಞಾನ ಯಾವುದಕ್ಕೋಸ್ಕರ, ಯಾವುದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಜ್ಞಾನ, ಅದರ ಬಗ್ಗೆ ಹೇಳ್ತಾನೆ ಕೃಷ್ಣ ಇಲ್ಲಿ. ಯಾವುದನ್ನು ಪ್ರತ್ಯಕ್ಷವಾಗಿ ಶಬ್ದಗಳು ಹೇಳೋದಿಲ್ವೋ, ಹೇಳಲಿಕ್ಕೆ ಸಾಧ್ಯ ಇಲ್ಲವೋ, ಯಾವ ಜ್ಞಾನವನ್ನು ತಿಳ್ಕೊಂಡು ನೀನು ಅಮೃತತ್ವವನ್ನು ಸವಿವಿಯೋ, ಯಾವುದು ತಿಳ್ಕೊಂಡ್ರೆ ಇನ್ನು ದುಃಖ ಪಡಬೇಕಾದಂಥ ಅವಶ್ಯಕತೆ ಇಲ್ಲ, ಅಸಲು ಇನ್ನು ತಿಳ್ಕೊಳ್ಬೇಕು ಅಂತ ಕೂಡ ಅನಿಸೋದಿಲ್ಲ, ಅದನ್ನು ನಾನು ನಿನಗೆ ಹೇಳ್ತೇನೆ ಅಂತ ಹೇಳ್ತಾನೆ ಕೃಷ್ಣ. ಭಗವಂತ ಅನಾದಿಮತ್, ಆತನಿಗೆ ನಶ್ವರವಾದಂಥ ಪಂಚಭೂತಗಳಿಂದಾದಂಥ ಯಾವ ಆಕಾರವೂ ಇಲ್ಲ. ಆತ ಜ್ಞಾನಾನಂದ ಸ್ವರೂಪ. ಇದನ್ನು ಅಂಡರ್ಲೈನ್ ಮಾಡಿಕೊಳ್ಳಿ. ಲೌಕಿಕದಲ್ಲಿ ನಾವು ಆಚರಣೆಗೆ ಸ್ವಲ್ಪ ಕಾಂಟ್ರಡಿಕ್ಟರಿ ಆಗ್ತದೆ, ಆದರೆ ಜ್ಞಾನದ ಹಾದಿಯಲ್ಲಿ ತಿಳ್ಕೊಳ್ಳೋಕೆ ಹೋಗೋ ಕಾಲಕ್ಕೆ ಇದು ಬರುವುದು ಸಾಮಾನ್ಯವೇ, ಬಂದೇ ಬರುತ್ತೆ. ಸಣ್ಣ ಹುಡುಗಿದ್ದಾಗ ಕಣ್ಣು ನೋಡುತ್ತೆ ಅಂತ ತಿಳ್ಕೊಂಡಿರ್ತೇವೆ, ದೊಡ್ಡವನಾದ ಮೇಲೆ ಕಣ್ಣು ನೋಡೋದಲ್ಲ, ನಾನು ನೋಡ್ತಾ ಇದ್ದೇನೆ ಅಂತ ಅಂದ್ಕೊಳ್ತೇವೆ. ಬದಲಾವಣೆ ಆಯಿತೋ ಇಲ್ವೋ? ಇಲ್ಲಿಯೂ ಅಷ್ಟೇ. ನಾವಿನ್ನು ಈ ಒಂದು ಆಧ್ಯಾತ್ಮಿಕ ಹಾದಿಯಲ್ಲಿ ಕಿಂಡರ್ ಗಾರ್ಡನ್ ಲೆವೆಲ್ ಇದ್ದೆ. ಸ್ವಲ್ಪ ಜ್ಞಾನದ ಸಬ್ಜೆಕ್ಟ್ ಒಳಗೆ ಹೋದಾಗ ನಾವು ಏನು ತಿಳ್ಕೊಂಡಿದ್ದೇವೆ ಅದಕ್ಕಿದು ವಿರುದ್ಧವಾಗಿ ಕಾಣಿಸಿಕೊಳ್ಳುತ್ತೆ. ಆದರೂ ಯಾರ ಜೊತೆನೂ ವಿವಾದ ಮಾಡೋದು ಬೇಕಾಗಿಲ್ಲ, ತಿಳ್ಕೊಳ್ಳೋ ಪ್ರಯತ್ನದಿಂದ ಮುಂದೆ ಹೋಗ್ಬೇಕು. ಪಾಂಚಭೌತಿಕವಾದಂಥ ಯಾವ ಆಕಾರವೂ ಇಲ್ಲ, ಮತ್ತು ನಾವು ಪೂಜೆ ಮಾಡೋದೇನೋ ಪಾಂಚಭೌತಿಕವಾದಂಥ ಆಕಾರಗಳೇ ಅಲ್ವಾ? ನಾವು ಪಾಂಚಭೌತಿಕವಾದಂಥ ಆಕಾರಗಳನ್ನು ಯಾಕೆ ಪೂಜೆ ಮಾಡ್ತೇವೆ? ಏಕೆಂದರೆ ವಿಗ್ರಹವನ್ನಾಗಲಿ ಯಾವುದೇ ಪೂಜೆ ಮಾಡೋ ಕಾಲಕ್ಕೆ ಆ ವಿಗ್ರಹವನ್ನು ನೋಡಿದ ತಕ್ಷಣ ಭಗವಂತನ ಗುಣಗಳು ಅರಿವಾಗಲಿ ಅಂತಂಬೋದು ಪೂಜೆ ಮಾಡೋದು. ನಾವು ಕೇವಲ ಕಲ್ಲಿಗೆ ಪೂಜೆ ಮಾಡಲ್ಲ, ಕಲ್ಲಿನಲ್ಲಿ ದೇವರಿದ್ದಾನೆ ಅಂತಂಬ ಅನುಸಂಧಾನದ ಜೊತೆಗೆ ಈ ವಿಗ್ರಹವೇ ಯಾಕೆ ಅಂತಂದಾಗ ಗುಣಗಳ ನೆನಪಾಗಲಿ,
ನಮಗೆ ಶಾಸ್ತ್ರದಲ್ಲಿ ಪುರಾಣಗಳಲ್ಲಿ ವರ್ಣನೆ ಮಾಡಿ ಹೇಳ್ತಾರಲ್ಲ, ಆ ವರ್ಣನೆ ಮಾಡಿದ್ದು ಪ್ರತ್ಯಕ್ಷವಾಗಿ ಕಾಣುತ್ತೆ. ಆ ಕಂಡಾಗ ನಾವು ಏನು ತಿಳ್ಕೊಂಡಿರ್ತೇವೆ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಅದು ನೆನಪಾಗತ್ತೆ. ಅಷ್ಟೇ ಲಾಜಿಕ್. ಸರ್ಕಾರಿ ಪ್ರತಿಯೊಂದು ಆಫೀಸುಗಳಲ್ಲಿ ಕೂಡ ಗಾಂಧಿ ಫೋಟೋ ಯಾಕಿರ್ತಾರೆ? ಸ್ವತಂತ್ರವನ್ನ ತುಂಬ ಕಷ್ಟಪಟ್ಟು ತಮ್ಮದು ಒದಗಿಸಿ ಕೊಟ್ಟಿದ್ದಾನೆ. ಇವತ್ತು ನಾವು ಸಂತೋಷವಾಗಿ ಸ್ವಾತಂತ್ರ್ಯದಿಂದ ಇನ್ನೊಬ್ಬರ ಆಡಳಿತ ಅಲ್ಲದೆ ಸ್ವತಂತ್ರವಾಗಿ ಜೀವನ ಮಾಡ್ತಾ ಇದ್ದೇವೆ. ಇಂಥ ಸುಖವನ್ನು ಕೊಟ್ಟಿದ್ದು ಅವರ ಒಂದು ಪ್ರಯತ್ನದಿಂದ ಅಂತ ನೆನಪಾಗಲಿ ಅಂತ ಫೋಟೋ ಇಡ್ತಾರೆ. ಅಷ್ಟೇ ಆಗಲಿ, ಅಭಿಷೇಕ ಮಾಡಬೇಕು ಅಂತಲ್ಲ. ನಾವು ಮಾಡೋದು ಅದೇ. ಕೊನೆಗೆ August 15, January 26 ಆ ಫೋಟೋನ ತೆಗೆದು ಜಾಡಿಸೋದು, 2 ಹೂವು ಹಾಕೋದು, ದೊಡ್ಡ ನಾಯಕನನ್ನು ಕರೆಸೋದು, ಇವರು ಇಂಥವ್ರು ಗಾಂಧಿ ಹಿಂಗೆ ಮಾಡಿದ್ರು, ಅವ್ರು ಮಾಡಿದ್ರು, ಇದೆಲ್ಲ ನಾವು ಉಳಿಸ್ಕೋಬೇಕು. 2 ದಿನ ಲೆಕ್ಚರ್ ಆಯಿತು, ಮುಗಿದೋಯ್ತು. ಮತ್ತೆ ತೊಗೊಂಡು ಮೇಲೆ ಇಟ್ಬಿಟ್ರೆ ಆಗೋಯ್ತು. ಮತ್ತೆ ಆ ಗಾಂಧಿ ಫೋಟೋ ಇರುವಂಥ ಸರ್ಕಾರಿ ಆಫೀಸುಗಳಲ್ಲೇ ಲಂಚಗಳು ತಗೊಳ್ತಾ ಇರುತ್ತೆ. ಯಾಕೆಂದರೆ ಇಷ್ಟು ಕಷ್ಟಪಟ್ಟು ತಂದು ಕೊಟ್ಟಿದ್ದಾರೆ. ಅವ್ರು ಏನು ಹೇಳಿದ್ದಾರೆ? ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡ, ಈ ಚೆನ್ನಾಗಿ ಕೆಲಸ ಮಾಡೋದು, ಅವ್ರ ಸಿದ್ಧಾಂತಗಳ ನೆನಪಾಗಲಿ ಅಂತ ಫೋಟೋ ಹಾಕಿರುತ್ತೆ. ಆದರೆ ಮರೆತು ಹೋಗಿದೆ ನಮಗೆ. ಶಾಲೆಗಳಲ್ಲಾಗಲಿ ಆಫೀಸುಗಳಲ್ಲಾಗಲಿ August 15 ಬಂತೋ, October 2 ಬಂತೋ, January 26 ಬಂತೋ, ಆವಾಗ ಫೋಟೋನ ಕೆಳಗಿಳಿಸೋಣ, ಮತ್ತೆ ಒಂದು ಅರ್ಧ ಗಂಟೆ ಮಾತಾಡಿಕೊಳ್ಳೋಣ, ಚಪ್ಪಾಳೆ ತಟ್ಟೋಣ, ಸ್ವೀಟೋ ಚಾಕ್ಲೇಟೋ ಕೊಟ್ಟು ತಗೊಳ್ಳೋಣ, ಎಲ್ಲ ಮತ್ತೆ ಫೋಟೋ ಮೇಲಕ್ಕಿಡು ಅಷ್ಟೇ. ಅದಾದ ಮೇಲೆ ನೆಕ್ಸ್ಟ್ ಯಾವಾಗನ ಓಪನ್ ಮಾಡ್ಬೇಕಷ್ಟೆ. ಅಷ್ಟರಿಗೂ ಅವ್ರನ್ನ ನೆನಪು ಕೂಡ ಮಾಡಿಕೊಡೋದು. ನಾವು ಮಾಡ್ತಾ ಇರೋದು ಅಧ್ಯಾತ್ಮದಲ್ಲಿದೆ. ದೇವಸ್ಥಾನಕ್ಕೆ ಹೋದರೂ ಕೂಡ ಭಗವಂತನ ಗುಣಗಣಗಳು ಯಾರಿಗೆ ನೆನಪಾಗ್ತದೋ ಗೊತ್ತಿಲ್ಲ. ನೆನಪಾಗಬೇಕಾದ್ರೆ ಫಸ್ಟ್ ಶಾಸ್ತ್ರವೋ ಪುರಾಣವೋ ಕಥೆಗಳು ಓದಬೇಕು. ಅದು ನಮಗೆ ಚಿಕ್ಕದಾಗಿಂದನೇ ಟೈಮ್ ಇಲ್ಲ. ನಾವು ಸಣ್ಣ ಮಕ್ಕಳಿಂದ ಯಾರು ದೊಡ್ಡವ್ರು ಏನು ಹೇಳ್ತಾರೆ, ಇದೆಲ್ಲ ಈಗ ಬೇಡ, 60 ವರ್ಷ ಆದಮೇಲೆ ಓದ್ಕೋ, ಈಗ ಬರೀ ಸಬ್ಜೆಕ್ಟ್ಸ್ ಮಾತ್ರ ಓದ್ಕೋ. ನಮ್ಮ ದುರಂತ ಕ್ಲಾಸ್ ಸಬ್ಜೆಕ್ಟ್ಸಲ್ಲಿ ಕೂಡ ಈಗ ಭಗವಂತನ ಬಗ್ಗೆ ಆಗಲಿ ಪ್ರಕೃತಿ ಬಗ್ಗೆ ಆಗಲಿ ಎಲ್ಲ ತೆಗೆದುಬಿಟ್ಟಿದ್ದಾರೆ. ಸೊ ಆಳಿವೇ ಇಲ್ಲ. ಸೊ ಇನ್ಪುಟ್ಟೇ ಇಲ್ಲದಾಗ ದೇವರನ್ನು ನೋಡೋರು ಏನು ನೆನಪಾಗಬೇಕು? ಏನು ನೆನಪಾಗಲ್ಲ. ಸುಮ್ಮನೆ ಅವ್ರು ಏನು ದೊಡ್ಡವ್ರು ಏನು ಹೇಳ್ಕೊಡ್ತಾರೆ, ನಾವು ದೇವಸ್ಥಾನಕ್ಕೆ ಹೋಗಬೇಕು, ಇದು ನಮ್ಮ ಆಚಾರ, ನಮ್ಮ ಸಂಪ್ರದಾಯ, ನಮ್ಮನ್ನು ಕಾಪಾಡೋಣ ಅಂತಾನೆ. ಇಷ್ಟೇ ಗೊತ್ತಿದೆ ನಮಗೆ. ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅಂತ ಒಂದು ಜ್ಞಾನ ಬಿಟ್ರೆ ಸತ್ಯವೂ ಹೌದು, ಅದು 100ಕ್ಕೆ 100 ಸತ್ಯ. ಆದರೆ ಹೇಗೆ ಕಾಪಾಡ್ತಾನೆ, ಯಾವ ಸಂದರ್ಭದಲ್ಲಿ ಕಾಪಾಡ್ತಾನೆ, ಯಾವ ಕ್ರೈಟೀರಿಯಲ್ಲಿ ಕಾಪಾಡ್ತಾನೆ, ನಾನು ಹೇಗಿದ್ರೂ ಕಾಪಾಡ್ತಾನೆ, ಇದೆಲ್ಲ ಯಾವುದು ನಾವು ಹೇಳಲ್ಲ. ಭಗವಂತ ಕಾಪಾಡ್ತಾನೆ, ಹೋಗಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರಷ್ಟೆ. ಇದೇ ನಾವು ಜ್ಞಾನ ಹೇಳ್ಕೊಡೋದು. ಹಾಗಾಗಿ ಭಗವಂತನ ವಿಗ್ರಹ ನೋಡ್ರೆ ನಮಗೇನೂ ನೆನಪಾಗಲ್ಲ. ಯಾವ ಥರ ಜ್ಞಾನವೂ ನಮಗೆ ಒಳಗಿಂದ ಸ್ಮರಣೆ ಆಗಲ್ಲ. ಹಾಗಾಗಿ ಹಿಂದಿನವರು, ನಮ್ಮ ಪ್ರಾಚೀನರು ವಿಗ್ರಹವನ್ನು ವೇದಗಳಿಂದ ಭಗವಂತನ ಗುಣಗಣಗಳನ್ನು ತಿಳ್ಕೊಂಡು ಅದನ್ನು ವರ್ಣಿಸಿ ಅದರ ಪರವಾಗಿ ವಿಗ್ರಹವನ್ನು ಮಾಡಿದರು. ಯಾಕಂದರೆ ಮುಂದಿನ ಜನ್ರೇಷನ್ಗೆ ಎಲ್ಲರೂ ವೇದಗಳನ್ನು ಓದಿಕೊಂಡು ಭಗವಂತನ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಟ್ಲೀಸ್ಟ್ ಚಿಕ್ಕಂದಾಗಿಂದಲೇ ಅವ್ರಿಗೆ ಅರಿವು ಬರಲಿ ಅಂತಂಬೋದು ವಿಗ್ರಹ ಆರಾಧನೆ ತಗೊಂಡು ಬಂದರು. ವಿಗ್ರಹ ಆರಾಧನೆ ಇರೋ ಉದ್ದೇಶವೇ ಬೇರೆ, ಈಗ ನಮ್ಮಲ್ಲಿರುವಂಥ ಉದ್ದೇಶವೇ ಬೇರೆ. ನಮ್ಮಲ್ಲಿರೋ ಉದ್ದೇಶ ಒಂದೇ, ದೇವಸ್ಥಾನ ವೃದ್ಧಿ ಆಗಲಿ, ಹೋಗಿ ನಮಸ್ಕಾರ ಮಾಡ್ಕೋಬೇಕು, ಪೂಜೆ, ಅಭಿಷೇಕ, ಪ್ರಸಾದ, ಮತ್ತು ಅದು ಮೆರವಣಿಗೆ, ಮತ್ತು ಅದಕ್ಕೆ ಕಲ್ಯಾಣ, ಇಷ್ಟೇ. ಗಾಂಧಿ ಫೋಟೋನ ಹೇಗೆ ಮಾಡ್ತೇವೆ, ದೇವರು ವಿಗ್ರಹವನ್ನು ಅಷ್ಟೇ ಮಾಡ್ತೇವೆ. 365 ಡೇಸ್ ಅದು ಕಾರ್ಯ. ಇನ್ನು ಟೆಂಪಲ್ ಅಂತೂ ಅವ್ರದ್ದು ನಿತ್ಯವೂ ಯಾವುದೋ ಒಂದು ಕಾರ್ಯ ಇದ್ದೇ ಇರುತ್ತೆ. ನೀವು ಒಂದು ಹೋಗಿ ದುಡ್ಡು ಕಟ್ಟಿದರೆ ನಿಮಗೆ ರಥೋತ್ಸವ ಮಾಡ್ತಾರೆ, ಪಲ್ಲಕ್ಕಿ ಉತ್ಸವ ಮಾಡ್ತಾರೆ. ನಿಮ್ಗೆ ಏನು ಕೊಟ್ಟರೆ ಅದು ಇಟ್ಸ್ ಎ ವಂಡರ್ಫುಲ್ ಇಂಡಸ್ಟ್ರಿ, ಹಾಗಾಗೋಗ್ಬಿಡುತ್ತೆ. ಆದರೆ ನಮ್ಮ ಪ್ರಾಚೀನರು ವಿಗ್ರಹವನ್ನು ಇಟ್ಟಿದ್ದ ಅವಶ್ಯ ಇದೇ ಬೇರೆ, ಉದ್ದೇಶವೇ ಬೇರೆ. ಭಗವಂತನನ್ನು ನೋಡಿದ ತಕ್ಷಣ ಆ ಭಗವಂತನ ಗುಣಗಳ ನೆನಪು ಬರಬೇಕು. ಅಟ್ಲೀಸ್ಟ್ ಎಲ್ಲರಿಗೂ ರಾಮಾಯಣ ಗೊತ್ತಿದೆ, ಭಾರತ ಯಾಕೆ ನಡೆದದೋ ಗೊತ್ತಿದೆ. ರಾಮನ ವಿಗ್ರಹ ನೋಡಿದ ತಕ್ಷಣ ಅಟ್ಲೀಸ್ಟ್ ರಾಮನ ಒಂದು ಗುಣವನ್ನಾದರೂ ನೆನಪಾಗಬೇಕು. ಎಲ್ಲರಿಗೂ ಗೊತ್ತಿದೆ, ರಾಮ ತಂದೆ ಹೇಳಿದ ಮಾತು ಕೇಳಿದ, ಸುಳ್ಳು ಹೇಳಲಿಲ್ಲ, ಆಮೇಲೆ ಧರ್ಮವನ್ನು ಎತ್ತಲಿಕ್ಕೆ ಎಷ್ಟೋ ಕಷ್ಟಪಟ್ಟ, ಇಷ್ಟೆಲ್ಲ ನೆನಪಿದಲ್ವ. ಆ ವಿಗ್ರಹ ನೋಡಿದ ತಕ್ಷಣ ಅವನ್ನ ನೆನಪಾಗಬೇಕು. ನಮಗೆ ನೆನಪಾಗೋದು ನಮ್ಮದೇ. ನಾವು ನಮ್ಮ ಕಷ್ಟಗಳನ್ನ ಭಗವಂತನಿಗೆ ನೆನಪು ಮಾಡಿ ಹೋಗ್ಲಿಕ್ಕೆ ಬರ್ತೇವೆ. ಭಗವಂತನೇ, ಇದು ನಮ್ಮ ಮನೆ ಪರಿಸ್ಥಿತಿ, ಈ ಥರ ತೊಂದರೆ ಆಗ್ತಾ ಇದೆ, ಏನನ್ನ ಮಾಡಿ ತೆಗೆದು ಹಾಕ್ಬಿಡು, ನನಗೊಂದು ಉತ್ಸವ ಕೊಡ್ತೇನೆ, ಸೊ ಕ್ವಿಟ್ ಪ್ರೋಕೋ, ನಿಂಗೆ ಇಷ್ಟು ಲಂಚ ಕೊಡ್ತೇನೆ ಅಂತ ಹೇಳಿ ಹೋಗೋದಷ್ಟೆ. ಸೊ ನಮಗೆ ಗೊತ್ತಿದ್ದು ಕೂಡ ನಮಗೆ ನೆನಪಾಗಲ್ಲ, ಅಷ್ಟು ನಾವು ಇದಾಗ್ಬಿಟ್ಟಿದ್ದೇವೆ. ದೇವರ ಹತ್ರ ಹೋದ ತಕ್ಷಣ ನನಗಿದಾಗಬೇಕು,
ನಮ್ಮ ರಿಕ್ವೆಸ್ಟ್ಗಳೇ ಹೊರಗೆ ಬರ್ತೀವಿ ವಿನಃ ಭಗವಂತನ ಬಗ್ಗೆ ಯಾವುದೂ ಹೊರಗೆ ಬರಲ್ಲ. ಅದಕ್ಕೆ ಹೇಳ್ತಾರೆ, ದೇವಸ್ಥಾನಕ್ಕೆ ಹೋಗೋದಕ್ಕಿಂತಲೂ ಪುಸ್ತಕ ಇಟ್ಕೊಂಡು ಓದೋದು ಉತ್ತಮ. ಯಾಕಂದರೆ ಪುಸ್ತಕದಲ್ಲೇ ದೇವರು ಜಾಸ್ತಿ ಒಲಿತಾನೆ. ಗ್ರಂಥದಲ್ಲಿ ತಿಳ್ಕೊಂಡಷ್ಟು ಆನಂದವಾಗ್ತದೆ. ಗ್ರಂಥದ ಅರಿವು ಬಂದಷ್ಟು ಸಮಾಜದಲ್ಲಿ ನಾವು ಹೇಗೆ ನಡ್ಕೊಳ್ಬೇಕು, ನಾವು ಯಾವ ಭಗವಂತ ನಮ್ಮನ್ನು ಕಾಪಾಡಬೇಕಾದ್ರೆ ನಾವು ಯಾವ ರೀತಿ ನಡ್ಕೊಳ್ಬೇಕು ಅಂತಂಬುದು ಇರುತ್ತೆ. ಸರ್ಕಾರದ ನಮ್ಮ ದೇಶಕ್ಕಂತ ಒಂದು ಕಾನೂನಿದೆ. ಕಾನೂನು ನಾವು ಕಾಪಾಡಬೇಕಾದ್ರೆ ನಮ್ಮನ್ನು ಕಾಪಾಡಬೇಕಂದ್ರೆ ಏನು ಮಾಡಬೇಕು? ನಾವು ಕಾನೂನುಬದ್ಧವಾಗಿ ನಡ್ಕೊಳ್ಬೇಕಲ್ವಾ? ನಾನು ಯಾವುದು ಕಾನೂನು ರೀತಿಯಲ್ಲಿ ನಡ್ಕೊಳ್ಳದೆ ಕಾನೂನು ನನ್ನ ಕಾಪಾಡಬೇಕು ಅಂದರೆ ಹೆಂಗೆ ಸಾಧ್ಯ? ಸ್ಟೇಟ್ಮೆಂಟ್ ಉಂಟು. ನಮ್ಮ ದೇಶದ ಕಾನೂನು ಏನಿದೆ ಅದನ್ನೆಲ್ಲ ಕೂಡ ಸಮಾಜದ ರಕ್ಷಣೆಗೋಸ್ಕರವೇ. ಸ್ಟೇಟ್ಮೆಂಟ್ ತುಂಬ ಚೆನ್ನಾಗಿದೆ. ಕಂಡೀಷನ್ಸ್ ಅಪ್ಲೈ, ಇದರ ಬದ್ಧವಾಗಿ ನಡ್ಕೊಂಡವರಿಗೆ ಅದು ಹೆಲ್ಪ್ ಕೊಡುತ್ತದೆ. ಇಲ್ಲಿಯೂ ಅಷ್ಟೇ, ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಯಾವಾಗ ಭಗವಂತನ ಕಾನೂನಿಗೆ ಅನುಗುಣವಾಗಿ ನಾವು ನಡ್ಕೊಂಡಾಗ, ಅಷ್ಟು ಸಿಂಪಲ್. ಬಟ್ ಭಗವಂತನ ಕಾನೂನನ್ನು ತಿಳ್ಕೊಳ್ಬೇಕಲ್ಲ, ಅದರ ಸುದ್ದಿಗೆ ಹೋಗಬೇಕು. ಅದರ ಸುದ್ದಿಗೆ ಯಾರೂ ಹೋಗಲ್ಲ, ಅದೇ ಕಷ್ಟ. ಇದು ಭಗವಂತ ಅನಾದಿಮತ್, ಪಂಚಭೂತಗಳಿಂದ ಆದಂಥ ಯಾವ ಆಕಾರವೂ ಇಲ್ಲ. ಹಾಗಾಗಿ ಭಗವಂತನ ವಿಗ್ರಹವನ್ನು ನಾವು ನೋಡೋದು ಆತನ ಗುಣಗಣಗಳನ್ನು ನೆನಪು ಮಾಡಿಕೊಳ್ಳಿಕ್ಕೆ. ಆತ ಜ್ಞಾನಾನಂದ ಸ್ವರೂಪ. ಭಗವಂತನ ಗುಣಕ್ರಿಯೆ ಎಲ್ಲವೂ ಅನಾದಿಮತ್, ಅನಾದಿನಿತ್ಯವಾದದ್ದು. ಸದ್ಗುಣಗಳಿಂದ ತುಂಬಿರುವಂಥ ಭಗವಂತ ನಮಗೆ ಪೂರ್ಣತೆಯನ್ನು ಕೊಡ್ತಾನೆ. ಆತನೇ ಸರ್ವರಕ್ಷಕ. ಆತನಿಗಿಂತ ಹಿರಿದಾದಂಥ ತತ್ವ ಇನ್ನೊಂದಿಲ್ಲ. ಇಂತಹ ಭಗವಂತನ ನಾವು ಪೂರ್ಣವಾಗಿ ಅರಿಯಲು ಸಾಧ್ಯವಿಲ್ಲ. ಅದು ನಮಗೆ ಅರಿವಿಗೆ ಎಟುಕದ್ದು. ಹೀಗಿದ್ರೂ ಕೂಡ ಆತನನ್ನು ನಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ನಾವು ಯಥಾರ್ಥವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಇದು ಯಾರು ಹೇಳೋ ಮಾತು? ಕೃಷ್ಣ ಹೇಳೋ ಮಾತು. ಕೃಷ್ಣನ ಮುಖೇನ ವೇದವ್ಯಾಸರು ಹೇಳೋ ಮಾತು. ಆಮೇಲೆ ಮತ್ತೊಂದು ಶ್ಲೋಕ, ಸರ್ವತಃ ಪಾಣಿಪಾದಂ ತತ್ ಸರ್ವತಃ ಅಕ್ಷಿ ಶಿರಃ ಮುಖಂ ಸರ್ವತಃ ಶ್ರುತಿಮತ್ ಲೋಕೆ ಸರ್ವಂ ಅವೃತ್ಯ ತಿಷ್ಠತಿ ಅಂತ ಹೇಳ್ತಾರೆ. ಭಗವಂತ ಎಲ್ಲ ಕಡೆ ತುಂಬಿದ್ದಾನೆ. ಹೀ ಈಸ್ ಆಮ್ನಿ ಪ್ರೆಸೆಂಟ್. ಆತನಿಗೆ ಎಲ್ಲ ಕಡೆ ಕೈಕಾಲುಗಳಿವೆ, ಎಲ್ಲ ಕಡೆ ಕಿವಿ ಇದೆ, ಮುಖ ಇದೆ, ಬಾಯಿ ಇದೆ, ಕಣ್ಣು ಇದೆ. ಸಂಸ್ಕೃತದಲ್ಲಿ ಮುಖ ಅಂತಂದರೆ ಎರಡರ್ಥ ಬರುತ್ತೆ. ಒಂದು ಮುಖ ಕೂಡ ಬರುತ್ತೆ, ಇನ್ನೊಂದು ಬಾಯಿ ಅಂತ ಅಂಬೋದು ಕೂಡ ಹೌದು. ಸಮೃದ್ಧವಾದಂಥ ಈ ಭಾಷೆಯಲ್ಲಿ ಬಾಯಿಯನ್ನು ಸೂಚಿಸುವಂಥ ಪ್ರತ್ಯೇಕ ಪದ ಸಂಸ್ಕೃತದಲ್ಲಿಲ್ಲ. ಮುಖ ಅಂತಲೇ ಅಂತಾರೆ ಬಾಯಿಗೆ ಕೂಡ. ನಮ್ಮ ಮುಖಕ್ಕೆ, ಫೇಸಿಗೆ ಕೂಡ ಮುಖ ಅಂತಲೇ ಕರೀತಾರೆ. ಈ ಕಾರಣದಿಂದ ಭಗವಂತನಿಗೆ ಎಲ್ಲ ಕಡೆ ಭಗವಂತ ಇದ್ದಾನಲ್ವ, ಭಗವಂತನಿಗೆ ತಿಳಿಯದಂತೆ ನಾವು ಯಾವ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಎಲ್ಲ ಕಡೆ ಆತ ಇದ್ದಾನೆ, ಆಮ್ನಿ ಪ್ರೆಸೆಂಟ್, ಎಲ್ಲ ಕಡೆ ಇದ್ದಾನೆ. ವಿಷ್ಣು ಶಬ್ದದ ಅರ್ಥ ಏನಂತಂದರೆ ಸರ್ವಗತಃ, ಎಲ್ಲ ಕಡೆ ಇರುವವನು ಅಂತ ಅರ್ಥ. ನೀವು ಬೇಕಾದ್ರೆ ಅರಬಿಕ್ ಭಾಷೆಯಲ್ಲಿ ಕೂಡ ನೀವು ಅಲ್ಲ ಅಂತ ಶಬ್ದಗಳನ್ನು ನೋಡಿ, ಅದಕ್ಕೆ ಕೂಡ ಸರ್ವಗತ, ಎಲ್ಲ ಕಡೆ ಇರುವವನು ಅಂತಲೇ ಬರುತ್ತೆ. ಬಟ್ ಅವ್ರ ಲ್ಯಾಂಗ್ವೇಜಲ್ಲಿ ಅವ್ರು ಹೆಸರಿಟ್ಕೊಂಡಿದ್ದಾರೆ, ನಮ್ಮ ಲ್ಯಾಂಗ್ವೇಜಲ್ಲಿ ನಾವು ವಿಷ್ಣು ಅಂತ ಹೆಸರಿಟ್ಕೊಂಡಿದ್ದೇವೆ. ಭಗವಂತ ಒಬ್ಬನೇ. ಆತ ಸರ್ವಜ್ಞ ಅಂತ ಎಲ್ಲ ಗೊತ್ತಿದ್ದವನು, ಸರ್ವಗತ ಎಲ್ಲ ಕಡೆ ಇರುವವನು, ಸರ್ವ ಸಮರ್ಥ ಎಲ್ಲವನ್ನೂ ಮಾಡಲಿಕ್ಕೆ ಸಮರ್ಥನಾದವನು, ಆಮ್ನಿಶಿಯನ್, ಆಮ್ನಿ ಪ್ರೆಸೆಂಟ್, ಆಮ್ನಿ ಪೊಟೆಂಟ್. ಇದೆಲ್ಲವನ್ನು ಶ್ರುತಿ ನಮಗೆ ಪ್ರಮಾಣವಾಗಿ ಹೇಳುತ್ತೆ. ಆದಿಯಲ್ಲಿ ವೇದವನ್ನು ಉಚ್ಚಾರ ಮಾಡಿದವನು ಭಗವಂತನೇ. ಆತ ಎಲ್ಲದರ ಒಳಗೂ ಹೊರಗೂ ಆವರಿಸಿ ನಿಂತಿದ್ದಾನೆ. ಅಖಂಡವಾದಂಥ ಭಗವಂತನೊಳಗೆ ಆತನ ಅನಂತ ರೂಪಗಳಿವೆ. ಪ್ರತಿಯೊಂದು ರೂಪಕ್ಕೂ ಕೂಡ ಜ್ಞಾನಾನಂದಮಯವಾದಂಥ ಸ್ವರೂಪಭೂತವಾದಂಥ ಇಂದ್ರಿಯಗಳಿವೆ. ನಮ್ಮ ಸರ್ವ ಇಂದ್ರಿಯಗಳಲ್ಲೂ ಆತ ತುಂಬಿ ನಿಂತು ನಡೆಸ್ತಾ ಇದ್ದಾನೆ ಅಂತ ಹೇಳ್ತಾರೆ. ನಮಗೆ ಭಗವಂತನ ಅರಿವು ಆಗಬೇಕಾದ್ರೆ, ಸರ್ವಸಮರ್ಥ ಅಂತಂಬುದು ಗೊತ್ತಾಗಬೇಕಾದ್ರೆ, ನಾವು ಟಿ ವಿಯಲ್ಲಿ ಅನಿಮಲ್ ಪ್ಲ್ಯಾನೆಟು, ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲು ಡಿಸ್ಕವರಿ ಮಾಡಿ ಅದರಲ್ಲಿ ಜಂತುಗಳು, ಭೂಗೋಳಗಳು ಎಲ್ಲ ತೋರಿಸ್ತಾರೆ. ಅದನ್ನೆಲ್ಲ ತಯಾರು ಮಾಡಿದವರು ಯಾರಂತೂ ಪ್ರಶ್ನೆ ಹಾಕ್ಕೊಳ್ಳಿ. ಆವಾಗ ಭಗವಂತ ಎಷ್ಟು ಸಮರ್ಥ ಅಂತಂಬುದು ಗೊತ್ತಾಗ್ತದೆ. ಬಟ್ ಅಷ್ಟು ಒಂದು ಸ್ಥಿತಿಬದ್ಧವಾಗಿ ಮಾಡಬೇಕು ಅಂತಂದರೆ ಗೊತ್ತಿರಬೇಕಲ್ಲ.
ಸರ್ವಜ್ಞ, ಆತಗೆ ಎಲ್ಲವೂ ಗೊತ್ತಿದೆ. ಏಕೆಂದರೆ ನಮಗೆ ನೋಡಿ, ಈ ಗ್ರಹ ಗೋಳಗಳೆಲ್ಲ ಕೂಡ ಸೂರ್ಯನ ಸುತ್ತು ಭೂಮಿ ಸುತ್ತುತ್ತಾ ಇದೆ, ನವಗ್ರಹಗಳು ಸುತ್ತುತ್ತಾ ಇದೆ, ಭೂಮಿ ಸುತ್ತು ಚಂದ್ರ ಸುತ್ತುತ್ತಾ ಇದೆ. ಎಷ್ಟು ಶ್ರುತಿಬದ್ಧವಾಗಿ ಆಕ್ಯುರೇಟ್ ಆಗಿ ಸುತ್ತುತ್ತಾ ಇದೆ. ಇದು ಒಂದು ದಿನದಲ್ಲ, ಸೃಷ್ಟಿ ಆದಿಯಿಂದ ಇವತ್ತಿನವರೆಗೂ ಸುತ್ತುತ್ತಾನೇ ಇದೆ. ಇದೇ ಅಲ್ಲದೆ ಭಗವಂತ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ಇಂಥ ಬ್ರಹ್ಮಾಂಡಗಳು ಎಷ್ಟೋ ಇವೆ ಭಗವಂತನದ್ದು, ನಮಗೆ ಅದು ಊಹಿಸ್ಲಿಕ್ಕೂ ಆಗಲ್ಲ. ಸೊ ಇಷ್ಟು ಪರ್ಫೆಕ್ಟಾಗಿ ಹೆಂಗಾಗ್ತಾ ಇದೆ ಸೂರ್ಯೋದಯ, ಸೂರ್ಯನ ಚಲನೆ ಇಷ್ಟು ಪರ್ಫೆಕ್ಟಾಗಿ ಹೆಂಗಾಗ್ತಾ ಇದೆ, ಅದು ಗೊತ್ತಿದ್ದು ಮಾಡಿದವನಿಗೆ ಅರ್ಥ ಆಗ್ತದೆ, ಗೊತ್ತಿಲ್ಲದೆ ಮಾಡ್ಲಿಕ್ಕೆ ಆಗೋದಿಲ್ಲ. ಒಬ್ಬ ಪ್ರಾಣಿಯನ್ನು ಸೃಷ್ಟಿ ಮಾಡಬೇಕಾದ್ರೆ ಕೂಡ ತುಂಬ ತಿಳಿದಿರ್ಬೇಕು, ಅದು ಎಷ್ಟು ಗೊತ್ತಿರೋವನು ಸರ್ವಜ್ಞ ಅಂತ ಗೊತ್ತಾಗ್ತದೆ. ಸರ್ವಜ್ಞ, ಸರ್ವಗತ, ಸರ್ವಸಮರ್ಥ. ನಮಗೆ ಪ್ರತಿಯೊಂದಕ್ಕೂ ಇದು ಅಪ್ಲೈ ಆಗಬೇಕು. ನೀವು ಯಾವುದರಲ್ಲಿ ಬೇಕಾದ್ರೆ ನೋಡಿ, ನೀವು ದೇವರು ಅಂತ ಅನ್ನಬೇಕಾದ್ರೆ ಈ 3 ಕ್ವಾಲಿಟೀಸ್ ಇರಬೇಕು. ಅದು ನೀವು ಯಾವ ದೇವರಿಗನ್ನ ಹಾಕ್ಕೊಳ್ಳಿ, ಯಾವ ಹೆಸರಿಗೆ ಸಂಬಂಧ ಇಲ್ಲ. ಹೆಸರಿಗೆ ಒಂದು ಭಾಷೆಯಿಂದ ಭಗವಂತನನ್ನು ಪ್ರೂವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಲಾಜಿಕಲ್ ಡೈಲೆಕ್ಟಿಕ್ಸಿಂದ ಭಗವಂತನನ್ನು ಪ್ರೂವ್ ಮಾಡಲಿಕ್ಕೂ ಅಟ್ ದ ಸೇಮ್ ಟೈಮ್ ಡಿಸ್ಪ್ರೂವ್ ಮಾಡಲಿಕ್ಕೂ ಆಗಲ್ಲ. ಫಿಸಿಕಲಿಯಾಗ ಭಗವಂತನ ನೋಡ್ಲಿಕ್ಕೆ ಆಗೋದಿಲ್ಲ. ಆತ ನಿರಾಕಾರ ಹೌದು, ಸಾಕಾರವೂ ಹೌದು. ಅದು ಎಲ್ಲ ಕಡೆ ಇದೆ ಅಂದ್ರೆ ಹೆಂಗೆ ನೋಡ್ತೀರಿ ನೀವು? ಎಲ್ಲ ಕಡೆ ಇರುವಂಥ ಭಗವಂತನನ್ನು ನಾವು ಹೆಂಗೆ ನೋಡ್ಲಿಕ್ಕಾಗ್ತದೆ? ಸ್ಪೆಸಿಫಿಕ್ ಕೇಸಲ್ಲಿ ಭಗವಂತ ಕಾಣಿಸಿಕೊಡ್ತಾನೆ. ಸಿಸ್ಟಮನ್ನು ಸ್ವಲ್ಪ ಸರಿಯಾದಂಥ ಹಾದಿಯಲ್ಲಿ ಇಡಬೇಕಾದ್ರೆ ಪರಶುರಾಮ, ರಾಮ, ವೇದವ್ಯಾಸ, ಕೃಷ್ಣನ ಅವತಾರಗಳು ತಾಳಿ ಬರ್ತಾನೆ. ಆದರೆ ಎಲ್ಲ ಕಡೆ ಇರುವಂಥ ಭಗವಂತನನ್ನು ಫೀಲ್ ಆಗಬೇಕಾದ್ರೆ ತಿಳ್ಕೊಳ್ಳೇಬೇಕಾಗತ್ತೆ. ಆದಿಯಲ್ಲಿ ವೇದವನ್ನು ಉಚ್ಚಾರ ಮಾಡಿದವನ ಭಗವಂತ, ಆತ ಎಲ್ಲವುದರ ಒಳಗೂ ಹೊರಗೂ ಆವರಿಸಿ ನಿಂತಿದ್ದಾನೆ. ಅಖಂಡವಾದಂಥ ಭಗವಂತನೊಳಗೆ ಆತನ ಅನಂತ ರೂಪಗಳಿವೆ. ಪ್ರತಿಯೊಂದು ರೂಪಕ್ಕೂ ಕೂಡ ಜ್ಞಾನಾನಂದಮಯವಾದಂಥ ಸ್ವರೂಪಭೂತವಾದಂಥ ಇಂದ್ರಿಯಗಳಿದೆ. ನಮ್ಮ ಸರ್ವ ಇಂದ್ರಿಯದಲ್ಲೂ ಆತ ತುಂಬಿ ನಡೀತಾ ಇದ್ದಾನೆ. ಮತ್ತೊಂದು ಶ್ಲೋಕ, ಸರ್ವೇಂದ್ರಿಯ ಗುಣಭ್ಯಾಸಂ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಬುಚ್ಚ ಏವ ನಿರ್ಗುಣಂ ಗುಣಮುಕ್ತಃ ಚ ಅಂತ ಹೇಳ್ತಾರೆ. ಇಲ್ಲಿ ಜಗತ್ತಿನಲ್ಲಿರುವಂಥ ಎಲ್ಲ ಜೀವಜಾತಗಳು ತಮ್ಮ ಇಂದ್ರಿಯಗಳಿಂದ ಇಂದ್ರಿಯ ವಿಷಯವನ್ನು ಗ್ರಹಿಸೋದು ಭಗವಂತನಿಂದಲೇ. ಭಗವಂತನೇ ಒಂದು ಮೀಡಿಯಂ. ಭಗವಂತನ ಮೀಡಿಯಂ ಇಲ್ಲದ್ರೆ ನಿಮ್ಗೆ ಇಂದ್ರಿಯಗಳು ಹೆಂಗೆ ಕೆಲಸ ಮಾಡ್ತವೆ? ಕಣ್ಣು ಅಂತಂಬ ಇಂದ್ರಿಯ ಇದೆ, ತುಂಬ ಪರ್ಫೆಕ್ಟ್ ಆಗಿದೆ ಕಣ್ಣು. ನನ್ನ ಕಣ್ಣು ತುಂಬ ಚೆಂದ ಕೆಲಸ ಮಾಡ್ತದೆ. ಆದರೆ ಕಣ್ಣು ಕೆಲಸ ಮಾಡಬೇಕಾದ್ರೆ ಫಸ್ಟ್ ಬೆಳಕು ಬೇಕು. ಆ ಬೆಳಕು ಭಗವಂತನೇ. ಸೂರ್ಯನ ಬೆಳಕು ಇಲ್ಲದಿದ್ದರೆ ಕಣ್ಣು ಎಷ್ಟು ಪರ್ಫೆಕ್ಟಾಗಿ ಕೆಲಸ ಮಾಡಿದ್ರು ನಿಮಗೆ ಅದರ ಫೀಲ್ ಆಗ್ಲಿಕ್ಕೆ ಆಗೋದಿಲ್ಲ. ಆ ಕಾರಣ ಪ್ರತಿಯೊಂದು ಇಂದ್ರಿಯವನ್ನು ಗ್ರಹಿಸೋದಕ್ಕೂ ಭಗವಂತನಿಂದಲೇ ಅಂತ ಹೇಳ್ತಾರೆ. ಅದೇ ರೀತಿ ಕಿವಿಗೆ ಶಬ್ದ ಟ್ರಾನ್ಸ್ಫರ್ ಆಗಬೇಕಾದ್ರೆ ನಿಮಗೆ ಮೀಡಿಯಂ ಬೇಕಲ್ವಾ? ಅದು ಮಾಡಿದವನೇ ಭಗವಂತನೇ. ನಿಮಗೆ ವ್ಯಾಕ್ಯೂಮಲ್ಲಿ ನೋಡಿ, ನಿಮ್ಮ ಶಬ್ದ ಆ ಕಡೆ ಕಾಣಲ್ಲ. ಯಾವುದೋ ಒಂದು ಆಫೀಸಲ್ಲಿ ಫುಲ್ ನಿಮಗೆ ಗ್ಲಾಸ್ ಹಾಕಿಬಿಟ್ಟಿರ್ತಾರೆ, ಈ ಕಡೆಯಿಂದ ಮಾತಾಡಿದ್ರೆ ಆ ಕಡೆ ಕಾಣೋದೇ ಇಲ್ಲ, ಯಾಕಂದರೆ ಮೀಡಿಯಮೇ ಇಲ್ಲ. ಮೂಗು ಸ್ಮೆಲ್ ಬರಬೇಕಾದ್ರೆ ಗಾಳಿ ಬೇಕು, ಗಾಳಿ ಫ್ಲೋ ಇಲ್ಲದೆ ಸ್ಮೆಲ್ ಬರಲ್ಲ. ಅದೇ ರೀತಿ ತಿನ್ನುವಂಥ ಪದಾರ್ಥದ ರಸಗ್ರಹಣ ಆಗಬೇಕು ಅಂತಂದರೆ ವರುಣ, ನೀರಿರಬೇಕು. ನೀರಿಂದನೇ ರುಚಿ ಬರುತ್ತೆ. ನೀರಿಲ್ಲದೆ ಇದರ ರುಚಿ ಗ್ರಹಣ ಮಾಡಲಿಕ್ಕೆ ಆಗೋದಿಲ್ಲ. ಇದು ಎಂಥದಪ್ಪ, ಒಂದು ರುಚಿ ಕೂಡ ಇಲ್ಲ ಅಂತಂತೇವೆ. ಹೀಗೆ ಪ್ರತಿಯೊಂದು ಇಂದ್ರಿಯಲ್ಲಿ ತಾನೇ ಇದ್ದಾನೆ ಅಂತ ಅರ್ಥ ಏನಂತಂದರೆ, ಅದು ಕೆಲಸ ಮಾಡಬೇಕಾದ್ರೆ ತನ್ನ ಒಂದು ವಿಭೂತಿಯಿಂದಲೇ ಅಂತ ಅರ್ಥ ಮಾಡಿಕೊಳ್ಬೇಕು. ಒಳಗಿದ್ದಂದ್ರೆ ಒಳಗೆ ಕೂತ್ಕೊಂಡಿದ್ದಾನೆ ಅಂತ ನಮ್ಮ ಭಾಷೆಯಲ್ಲಿ, ವ್ಯಾವಹಾರಿಕ ಭಾಷೆಯಲ್ಲಿ ಅರ್ಥ ಮಾಡಿಕೊಳ್ಳಬಾರ್ದು. ಇಂದ್ರಿಯ ವಿಷಯವನ್ನು ಗ್ರಹಿಸೋದು ಕೂಡ ಭಗವಂತನಿಂದಲೇ. ಯಾಕಂದ್ರೆ ಈ ಮೀಡಿಯಂ ಇದರಿಂದ ಆಗತ್ತೆ. ಇಂತಹ ಭಗವಂತನಿಗೆ ಪಾಂಚಭೌತಿಕವಾದ ನಶ್ವರವಾದ ಎಂದೋ ಒಂದಿನ ಬಿದ್ದು ಹೋಗುವಂಥ, ನಮ್ಮಂತೆ ಒಂದಿನ ನಾಶ ಆಗುವಂಥ, ತನ್ನ ಸ್ವರೂಪಕ್ಕಿಂತ ಭಿನ್ನವಾದಂಥ ಯಾವ ಇಂದ್ರಿಯಗಳೂ ಅವನಿಗಿಲ್ಲ. ಈ ಜಗತ್ತನ್ನು ಹೊತ್ತಿರುವಂಥ ತಂದೆ ಆ ಭಗವಂತ ಗಂಡು, ಜಗತ್ತನ್ನು ಹೆತ್ತಂಥ ತಾಯಿ ಕೂಡ ಹೌದು. ಇಲ್ಲಿ ಗಂಡು ಹೆಣ್ಣುಗಳ ಬಗ್ಗೆ ನಮ್ಮ ದೃಷ್ಟಾಂತದಲ್ಲಿ ಬೇರೆ ಆಗ್ತದೆ, ಭಗವಂತನ ದೃಷ್ಟಾಂತದಲ್ಲಿ ಬೇರೆ ಆಗ್ತದೆ.
ಸಂಸ್ಕೃತ ವಾಂಗ್ಮಯದಲ್ಲಿರುವಂಥ ಒಂದು ಸೊಬಗೆ ಅದು. ಕನ್ನಡದಲ್ಲಿ ಹೇಗೆ ಅಂತಂದರೆ, ಯಾವಾಗೂ ಕೂಡ ಲಿಂಗ ಅಂತಂದರೆ ಏನು ಹೇಳ್ತೇವೆ ಅಂತಂದರೆ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ ಅಂತ ಮೂರು ಹೇಳುತ್ತೆ. ಕನ್ನಡದಲ್ಲಿದ್ದಂಗೆ ಸಂಸ್ಕೃತದಲ್ಲಿ ಇರಲ್ಲ. ಈಗ ನಮಗೆ ಗಂಡು ಹೆಣ್ಣನ್ನು ಐಡೆಂಟಿಫೈ ಮಾಡುತ್ತೆ. ಆ ಗಂಡು ಹೆಣ್ಣಲ್ಲದ ಒಂದು ವಸ್ತುವನ್ನು ತೋರಿಸಿದೆ ಅಂದ್ಕೊಳ್ಳಿ, ಎಲ್ಲ ವಸ್ತುಗಳು ನಮಗೆ ನಪುಂಸಕಲಿಂಗನೇ ಬರುತ್ತೆ. ಪುಸ್ತಕ ಅದು ಯಾವ ಲಿಂಗ? ಗಂಡು ಹೆಣ್ಣು, ನಪುಂಸಕಲಿಂಗ. ಆದರೆ ಒಂದು ಗಿಡ ಅಂತೇವೆ, ಒಂದು ಮರವನ್ನು ಏನಂತೇವೆ? ಮರ ಇದೆ ಅಂತೇವೆ. ಮರ ಇದ್ದಾನೆ ಅಂತ ಅನ್ನಲ್ಲ, ಮರ ಇದೆ. ಯಾಕಂದ್ರೆ ಇದೆ ಅಂತ ಯಾಕಂತೇವೆ? ಅದು ನಪುಂಸಕಲಿಂಗ, ಪುಲ್ಲಿಂಗ ಅಲ್ಲ. ಪುಲ್ಲಿಂಗ ಆದರೆ ಇದ್ದಾನೆ ಅಂತೇವೆ, ಸ್ತ್ರೀಲಿಂಗ ಆದರೆ ಇದ್ದಾಳೆ ಅಂತೇವೆ, ನಪುಂಸಕಲಿಂಗ ಇದೆ ಅಂತೇವೆ ಅಷ್ಟೇ. ಸಂಸ್ಕೃತದಲ್ಲಿ ಹಂಗಲ್ಲ. ಸಂಸ್ಕೃತದಲ್ಲಿ ವೃಕ್ಷ ಅಂತ ಒಬ್ಬ ಶಬ್ದ ಇದೆ, ಅದು ಪುಲ್ಲಿಂಗ ಶಬ್ದ, ಅದು ನಪುಂಸಕಲಿಂಗ ಅಲ್ಲ. ಒಂದೊಂದಕ್ಕೂ ಒಂದು ಶಾಲಾ ಅಂತಿದೆ, ಒಂದು ಶಾಲೆ. ಶಾಲೆ ಯಾವ ಲಿಂಗ? ಸಂಸ್ಕೃತದಲ್ಲಿ ಸ್ತ್ರೀಲಿಂಗ ಆಗ್ತದೆ. ಹಾಗಾಗಿ ಸಂಸ್ಕೃತದಲ್ಲಿ ಯಾವಾಗೂ ಕೂಡ ಲಿಂಗ ಅಂತಂಬೋದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅದೇ ರೀತಿ ನಿಮಗೆ ನಾವು ನಿತ್ಯವೂ ಹೇಳಿಕೊಳ್ಳುವಂಥ ಗಾಯತ್ರಿ ಮಂತ್ರ ತಗೊಳ್ಳಿ. ತತ್ಸವಿತುರ್ವರೆಣ್ಯಂಬರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅಂತ ಇದು 3 ಪಾದದ ಗಾಯತ್ರಿ ಮಂತ್ರ. ವಿಶ್ವಾಮಿತ್ರ ಗಾಯತ್ರಿ ಹೋದರೆ ನೀವು ಓಂ ಬೋಂ ಭುಃ ಸ್ವಾಹ ಅದು ಕೂಡ ಜಾಯಿನ್ ಆಗುತ್ತೆ. ಇದು ಮಾಮೂಲಿ ವೇದದಲ್ಲಿ ಬರುವಂಥ ಗಾಯತ್ರಿ ಮಂತ್ರ. ಇಲ್ಲಿ ಸವಿತುಹು ಅಂತ ಬರ್ತದೆ. ಸವಿತುಹು ಅಂತಂದಾಗ ಏನಾಗುತ್ತೆ ಅಂತಂದರೆ, ಸವಿತಾ ಅಂತಂದರೆ ನಿಮಗೆ ಸ್ತ್ರೀಲಿಂಗ, ಸವಿತುಹು ಅಂತಂದರೆ ಪುಲ್ಲಿಂಗ. ಅಂದರೆ ಈ ಭೂಮಿಯನ್ನ, ಈ ಸೃಷ್ಟಿಯನ್ನ ಹೆತ್ತಿರುವಂಥ ತಂದೆ ಅಂತ ಅರ್ಥ. ಸವಿತುಹು ಅಂತಂದ್ರೆ ಗಂಡು, ಭೂಮಿಯನ್ನ ಹೆತ್ತಂತ ತಂದೆ ಅಂತ. ಯಾಕೆಂದ್ರೆ ಆ ಲಿಂಗವನ್ನು ನೋಡಿ ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಇಲ್ಲದಿದ್ದರೆ ನಮಗೆ ಇವತ್ತು ನಾವು ಐಡೆಂಟಿಫೈ ಮಾಡಿದಂಗೆ ಲಿಂಗಗಳಿದ್ದಂಗೆ ದೇವತೆಗಳಿಗೆ ಆಪಾದನೆ ಮಾಡಲಿಕ್ಕೆ ಬರೋದಿಲ್ಲ. ಭಗವಂತನ ಗಂಡು ಹೆಣ್ಣು ಹೇಗೆ ಐಡೆಂಟಿಫೈ ಮಾಡ್ತೀರಿ? ಗುಣಗಳಿಂದ ಐಡೆಂಟಿಫೈ ಮಾಡ್ತೇವೆ. ಯಾವಾಗೂ ಕೂಡ ಸಂಸ್ಕೃತದಲ್ಲಿ ಬಹಳಷ್ಟು ವಿಚಾರಗಳು ಗುಣಗಳಿಂದಲೇ, ಅದು ಹೆಣ್ಣೋ ಗಂಡೋ. ಗಂಡುಗಳಿಗೆ ದೇ ಆರ್ ಟೂ ಮಚ್ ಇಂಟೆಲೆಕ್ಚುವಲ್ ಪೀಪಲ್, ಬೌದ್ಧಿಕವಾದಂಥ ಗುಣ ಜಾಸ್ತಿ ಇರುತ್ತೆ ಗಂಡಸರಿಗೆ. ಹೆಣ್ಣು ಮಕ್ಕಳಿಗೆ ಭಾವುಕತೆ ಜಾಸ್ತಿ ಇರುತ್ತೆ, ಎಮೋಷನಲ್ ಕ್ವಾಲಿಟಿ ಜಾಸ್ತಿ ಇರುತ್ತೆ. ಎಮೋಷನಲ್ ಕ್ವಾಲಿಟಿ ಜಾಸ್ತಿ ಇದ್ದಾಗ ಸ್ತ್ರೀಲಿಂಗ, ಇಂಟೆಲೆಕ್ಚುವಲ್ ಕ್ವಾಲಿಟಿ ಜಾಸ್ತಿ ಇದ್ದಾಗ ಪುಲ್ಲಿಂಗ ಅಂತ ನಾವು ಡಿವೈಡ್ ಮಾಡ್ತೇವೆ. ಸಹನೆ ಜಾಸ್ತಿ ಇದೆ ಅಂತ ಅಂದ್ಕೊಳ್ಳಿ ಶ್ರೀಲಿಂಗ, ಅದೇ ತುಂಬ ಧೈರ್ಯ ಇದೆಲ್ಲ ಜಾಸ್ತಿ ತಂದ್ಕೊಳ್ಳಿ ಪುಲ್ಲಿಂಗ. ಆದ್ರೆ ಬೇಸ್ ಮೇಲೆ ಮಾಡ್ತಾರೆ. ಇವತ್ತು ನಮ್ಮ ಥರ ಜೆಂಡರನ್ನು ಡಿಸೈಡ್ ಮಾಡಲ್ಲ. ಹಾಗಾಗಿ ನಮ್ಮ ಥರ ದೇವರು ಅಂತಂದರೆ ಗಂಡಸು ಅಂತಂದರೆ ಒಂದು ಕಚ್ಚೆ ಪಂಚೆ ಉಡ್ಸ್ಬಿಡ್ತೇವೆ, ಮೇಲೆ ಒಂದು ಶಂಖಚಕ್ರ ಗದಾ ವಸ್ತ್ರಸ್ಥಲ ಹಾಕಿಬಿಡ್ತೇವೆ. ಹೆಣ್ಣು ಅಂತಂದರೆ ಸೀರೆ ಉಡ್ಸ್ಬಿಡ್ತೇವೆ. ಇದೆ ನಮ್ಮ ವರ್ಷನ್ ಇದು. ಸೃಷ್ಟಿಯಲ್ಲಿ ಹಾಗಿರಲ್ಲ. ಹಾಗಾಗಿ ಭಗವಂತ ಗಂಡೋ ಹೆಣ್ಣು, ಗಂಡು ಹೌದು ಹೆಣ್ಣು ಹೌದು, ಯಾಕಂದ್ರೆ 2 ಕ್ವಾಲಿಟೀಸ್ ಇದೆ ಅದರಲ್ಲಿ, ಕ್ವಾಲಿಟಿ ಬೇಸ್ ಮೇಲೆ ಹೋಗ್ತದೆ. ಆದರೆ ಭೌತಿಕವಾಗಿ ನಾವು ನೋಡಿದ್ರೆ ಆತ ಗಂಡು ಅಲ್ಲ ಹೆಣ್ಣು ಅಲ್ಲ, ಆತ ಸ್ವರೂಪಭೂತವಾಗಿ ಗಂಡು ಹೌದು ಹೆಣ್ಣು ಹೌದು. ಭಗವಂತ ಎಲ್ಲರೊಳಗೆ ತುಂಬಿದ್ದಾನೆ, ಆದರೆ ಆತ ಯಾವುದನ್ನೂ ಅಂಟಿಸಿಕೊಂಡಿಲ್ಲ. ಆತ ಎಲ್ಲವನ್ನೂ ಹೊತ್ತಿದ್ದಾನೆ, ಆದರೆ ಆತನಿಗೆ ಯಾವ ಥರ ಅಟ್ಯಾಚ್ಮೆಂಟೂ ಇಲ್ಲ. ಭಗವಂತ ತ್ರಿಗುಣಾತೀತ, ಆತನಿಗೆ ತ್ರಿಗುಣಗಳ ಅಂಟೇ ಇಲ್ಲ, ಸತ್ವ ರಜಸ್ ತಮೋಗಳ ಅಂಟೇ ಇಲ್ಲ. ಆದರೆ ಆತ ಸದ್ಗುಣಗಳ ನೆಲೆ. ಅವನು ನಿರಾಕಾರನೂ ಹೌದು ಸಾಕಾರನೂ ಹೌದು. ನಿರಾಕಾರ ಒಪ್ಕೊಳ್ಳೋಣ, ಯಾಕಂದ್ರೆ ಆತಗೆ ಸ್ಪೆಸಿಫಿಕ್ ಎಲ್ಲ ಕಡೆ ಇದ್ದಾನೆ ಅಂತಂದ್ರೆ ಆಕಾರ ಇಲ್ಲ ಅಂತ ಒಪ್ಕೋಬೇಕಾಗತ್ತೆ. ಈಸ್ ಆಮ್ನಿ ಪ್ರೆಸೆಂಟ್. ಆದರೆ ಆತ ಆಮ್ನಿ ಪ್ರೆಸೆಂಟ್ ಅಂದಾಗ ನಿರಾಕಾರ ಹೌದು, ಎಲ್ಲ ಕಡೆ ಇದ್ದಾನೆ. ಆದರೆ ಸರ್ವ ಸಮರ್ಥ ಅಲ್ವಾ? ಆತ ಯಾವ ಆಕಾರವನ್ನು ಬೇಕಾದ್ರೂ ಧರಿಸಬಲ್ಲಂತ ಸಮರ್ಥ ಆತ. ಹಾಗಾಗಿ ಸಾಕಾರನೂ ಹೌದು. ಯಾಕೆಂದರೆ ಏನು ಮಾಡೋದು, ಎಲ್ಲ ಕಡೆ ಇದ್ದಾನೆ, ನಾ ಎಲ್ಲವನ್ನೂ ಸೃಷ್ಟಿ ಮಾಡಿದ್ದೇನೆ, ನನಗೆ ಒಂದು ಆಕಾರ ಇಲ್ವಲ್ಲ, ನನ್ನ ಭಕ್ತಗೆ ದರ್ಶನ ಕೊಡಬೇಕು, ನಂಗೆ ಆಕಾರ ಇಲ್ವಲ್ಲ ಅಂತ ಅಂದ್ಕೊಂಡ್ರೆ ಆಗ್ತದೆ. ಸರ್ವ ಸಮರ್ಥ, ಯಾವ ಆಕಾರವನ್ನು ಬೇಕಾದರೂ ಧರಿಸಬಲ್ಲ ಅಂತ ಸಮರ್ಥ. ರಾಮ, ಕೃಷ್ಣ, ವೇದವ್ಯಾಸ, ಪರಶುರಾಮ, ನರಸಿಂಹ, ಇದೆಲ್ಲ ಆಕಾರದಿಂದ ಬಂದ ರೂಪಗಳು. ಆದರೆ ಅದೆಲ್ಲ ಕಡೆ ಇದ್ದಾನೆ. ಆಮೇಲೆ ಮತ್ತೊಂದು ಶ್ಲೋಕ ಹೇಳ್ತಾರೆ,
ಬಹಿಃ ಅಂತಃ ಚ ಭೂತಾನಾಂ ಆಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ತತ್ ಅವಿಜ್ಞೇಯಂ ದೂರಸ್ಥಂಚ ಅಂತಿಕೆ ಚ ತತ್ ಅಂತ ಹೇಳ್ತಾರೆ. ಅಂದರೆ ಭೂತ ಅಂತಂದರೆ ಸಮಸ್ತ ಬ್ರಹ್ಮಾಂಡ, ಸಮಸ್ತ ಜೀವಜಾತ ಅಂದರೆ ಪಿಂಡಾಂಡ, ಈ ಶರೀರ ಕೂಡ ಬರ್ತದೆ. ಭಗವಂತ ಈ ಬ್ರಹ್ಮಾಂಡದ ಒಳಗೂ ಹೊರಗೂ ತುಂಬಿದ್ದಾನೆ. ಆಮ್ನಿ ಪ್ರೆಸೆಂಟ್ ಅಂದರೆ ಎಲ್ಲ ಕಡೆ ತುಂಬಿರಲೇಬೇಕು. ನಾರಾಯಣ ಉಪನಿಷತ್ತಲ್ಲಿ ಕೂಡ ಹೇಳ್ತಾರೆ, ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ನಮ್ಮ ಒಳಗೆ ಮತ್ತು ಹೊರಗೆ ತುಂಬಿ ಎಲ್ಲವನ್ನೂ ವ್ಯಾಪಿಸಿ ನಿಂತಿರುವಂಥ ಭಗವಂತ ನಾರಾಯಣ ಅಂತ ಹೇಳ್ತಾರೆ. ಈ ಹೆಸರುಗಳನ್ನೆಲ್ಲ ಕೂಡ ವಿಗ್ರಹಗಳಿಗೆ ಹೋಲಿಸಿ ಕನ್ಫ್ಯೂಸ್ ಮಾಡಿಕೊಳ್ಳಬೇಡಿ. ಈ ಗುಣಗಳಿಂದ ವಿಗ್ರಹಗಳು ಮಾಡಿದ್ದೇ ಹೊತ್ತು ಆ ಪರ್ಸನನ್ನು ಎಕ್ಸಾಕ್ಟ್ಲಿ ನೋಡಿಕೊಂಡಂಥದ್ದಲ್ಲ. ಒಂದು ಅತಿ ಕ್ಷುದ್ರವಾದಂಥ ಜೀವನದಿಂದ ಹಿಡಿದು ಚತುರ್ಮುಖ ಬ್ರಹ್ಮದೇವರ ತನಕ ಎಲ್ಲರ ಒಳಗೂ ಹೊರಗೂ ಭಗವಂತ ತುಂಬಿದ್ದಾನೆ. ನಮ್ಮ ಒಳಗೆ ಅಂತರ್ಯಾಮಿಯಾಗಿ ಬಿಂಬರೂಪದಲ್ಲಿದ್ದು ನಮ್ಮನ್ನು ನಡೆಸ್ತಾ ಇದ್ದಾನೆ ಮತ್ತು ನಮ್ಮ ಹೊರಗೆ ನಿಂತು ನಮ್ಮನ್ನು ಧಾರಣೆ ಮಾಡ್ತಾ ಇದ್ದಾನೆ. ಒಳಗೂ ಕೂಡ ಭಗವಂತ ಇದ್ದಾನೆ ಅಂತಂದರೆ ಒಳಗೆ ಎಂಟಿ ಸ್ಪೇಸ್ ಇದಲ್ವಾ? ಇಲ್ಲದಿದ್ದರೆ ನಿಮಗೆ ಬ್ಲಡ್ ಫ್ಲೋ ಆಗಲ್ಲ, ಏರ್ ಫ್ಲೋ ಆಗಲ್ಲ. ಅದೆಲ್ಲ ಪಂಚಭೂತಗಳ ರೂಪ, ಅದೆಲ್ಲ ಭಗವಂತ ಸಪೋರ್ಟ್ ಮಾಡಿದ್ಮೇಲೆ ಆಗ್ತದೆ. ಸೊ ಜ್ಞಾನಿಗಳಿಗೆ ಅವರ ಅಂತರಂಗದಲ್ಲಿ ದರ್ಶನ ಕೊಡುವಂಥ ಭಗವಂತ ಅಜ್ಞಾನಿಗಳಿಗೆ ಬಹಿ ಅಂದರೆ ಬಹುದೂರ. ಸರ್ವಗತನಾದಂಥ ಭಗವಂತ ಅಚಲ ಅಂದರೆ ಚಲಿಸುವುದಿಲ್ಲ, ಆದರೆ ಆತನ ಅನಂತ ರೂಪಗಳು ಸದಾ ಚಲಿಸ್ತಾ ಇರ್ತವೆ. ರಾಮಕೃಷ್ಣ ವೇದ ಅದೆಲ್ಲ ಕೂಡ ಚಲಿಸ್ತಾ ಇರ್ತವೆ. ಎಲ್ಲ ಕಡೆ ಇರುವನು ಹೆಂಗೆ ಚಲಿಸ್ಲಿಕ್ಕಾಗ್ತದೆ? ಹಾಗೆ ಅಚಲ ಅಂತ ಕೂಡ ಅಂತಾರೆ. ಆತ ಎಲ್ಲ ಕಡೆ ಇದ್ದಾನೆ, ಯಾವ ರೂಪವನ್ನು ಬೇಕಾದ್ರೂ ಧರಿಸಬಲ್ಲ, ಆದ ಕಾರಣ ಅಚಲ ಅಂತ ಕೂಡ ಹೇಳ್ತಾರೆ. ಸಮಸ್ತ ಚರಚರಾತ್ಮಕವಾದಂಥ ಜೀವದೊಳಗೆ ಭಗವಂತ ತುಂಬಿ ನಿಂತಿದ್ದಾನೆ. ಈ ರೀತಿಯಾಗಿ ನಾವು ಭಗವಂತನನ್ನು ತಿಳ್ಕೊಂಡಾಗ ನಮ್ಮ ಭಕ್ತಿಯೇ ಬೇರೆ ಆಗ್ತದೆ. ಆಮೇಲೆ ಭಗವಂತ ಅಣುವಿನ ಒಳಗೂ ಅಣುವಾಗಿ ತುಂಬಿದ್ದಾನೆ. ಭಗವಂತ ಜ್ಞೇಯ, ಆದರೆ ವಿಜ್ಞೇಯ ಅಲ್ಲ. ಭಗವಂತ ಜ್ಞಾನದಿಂದ ನೀವು ಕಂಡು ಹಿಡಿಬೇಕೇ ಹೊದ್ದು ವಿಜ್ಞಾನದಿಂದ ಪ್ರೂವ್ ಮಾಡಲಿಕ್ಕೆ ಆಗೋದಿಲ್ಲ. ಭಗವಂತನ ವಿವರವನ್ನು ನಾವು ಕಿಂಚಿತ್ ತಿಳಿಬೋದು, ಆದರೆ ಪೂರ್ಣವಾಗಿ ತಿಳಿಬೇಕಾದ್ರೆ ಪೂರ್ಣವಾಗಿ ಭಗವಂತನೇ ತಿಳಿಲಿಕ್ಕೆ ಸಾಧ್ಯ, ಬೇರೆಯವ್ರು ಸಾಧ್ಯ ಇಲ್ಲ. ಆದರೆ ಪ್ರಯತ್ನ ಮಾಡ್ಬೋದು. ನಾವು ಹೇಗಿರ್ತೇವೆ ಅಂದರೆ ಸಮುದ್ರದಲ್ಲಿ ಒಂದು ಪುಟ್ಟ ಮೀನಿನಂತೆ. ಅದು ಹೇಗೆ ಸಮುದ್ರದ ಅಗಾಧಿಯನ್ನು ತಿಳಿಲಿಕ್ಕೆ ಆಗೋದಿಲ್ವೋ ಹಾಗೆ ಜಗತ್ತಿನ ಯಾವ ಜೀವಜಾತವೂ ಕೂಡ ಭಗವಂತನನ್ನು ಪೂರ್ಣವಾಗಿ ತಿಳಿಲಾರವು. ಯಾಕೆಂದರೆ ಅದನ್ನು ನಮ್ಮ ಮನಸ್ಸು ಗ್ರಹಿಸಲಾರದಷ್ಟು ಸೂಕ್ಷ್ಮ ಮತ್ತು ಅಗಾಧ ಅಂತ ಹೇಳ್ತಾರೆ. ಮತ್ತೊಂದು ಶ್ಲೋಕ, ಅವಿಭಕ್ತಂಚ ಭೂತೇಷು ವಿಭಕ್ತಂ ಇವ ಚ ಸ್ಥಿತಂ ಭೂತಭೃತ್ ಚ ತಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ ಅಂತ ಹೇಳ್ತಾರೆ. ಭಗವಂತ ಈ ಪ್ರಪಂಚದಲ್ಲಿನ ಪ್ರತಿಯೊಂದು ಜೀವದಲ್ಲೂ ಬಿಂಬರೂಪನಾಗಿ ನೆಲೆಸಿದ್ದಾನೆ. ಒಂದೊಂದು ಜೀವದಲ್ಲೂ ಅನೇಕ ರೂಪದಲ್ಲಿ ಆತ ಇದ್ದಾನೆ. ಇಲ್ಲಿ ಪ್ರತಿಯೊಂದು ಜೀವಗಳು ಕೂಡ ವಿಭಕ್ತಗಳು ಅಂತ ಹೇಳ್ತಾರೆ, ಆದರೆ ಭಗವಂತ ಮಾತ್ರ ಅವಿಭಕ್ತ. ವಿಭಕ್ತ ಅಂತಂದರೆ ಖಂಡ ಅಂದ್ರೇನು? ಖಂಡವಾಗಿ ಕಟ್ ಮಾಡ್ಲಿಕ್ಕೆ ಆಗುವಂಥದ್ದು. ಅವಿಭಕ್ತ ಅಂದರೆ ಕಟ್ ಮಾಡ್ಲಿಕ್ಕೆ ಬರದೇ ಇರುವಂಥದ್ದು, ಅಖಂಡವಾದಂಥ ವಸ್ತು ಅಂತ ಅರ್ಥ. ಎಲ್ಲ ಕಡೆ ಇರುವಂಥ ಭಗವಂತ ಒಬ್ಬನೇ, ಆದರೆ ಬೇರೆ ಬೇರೆ ಇದ್ದಂತ ನಮಗೆ ಕಾಣಿಸ್ಕೊಡ್ತದೆ ಅಷ್ಟೇ. ಇದಕ್ಕೆ ಉತ್ತಮ ಉದಾಹರಣೆ ಅಂತಂದರೆ ಭಗವಂತನ ಅವತಾರಗಳೇ. ಇಲ್ಲಿ ಅವಿಭಕ್ತ ವಿಭಕ್ತ ಅನ್ನೋ ಕಾಲಕ್ಕೆ ನಮಗಿದು ಮೋಕ್ಷ ಬಗ್ಗೆ ನಾವು ಚಿಂತನೆ ಮಾಡೋ ಕಾಲಕ್ಕೆ ಹೇಳಿದ್ವಿ, ಜೀವದ ಸೈಜ್ ಯಾವುದು? ಈ ಪ್ರಪಂಚದಲ್ಲಿ ಸೃಷ್ಟಿಯಲ್ಲಿ 2 ವಸ್ತುಗಳನ್ನು ನಾಶ ಮಾಡಲಿಕ್ಕೆ ಆಗೋದಿಲ್ಲ. ಟೋಟಲ್ 3 ವಸ್ತು ಇದೆ. ಒಂದು ಅತಿ ಸಣ್ಣದು, ಅತಿ ಸೂಕ್ಷ್ಮವಾದ ಒಂದು. ಇನ್ನೊಂದು ಅಖಂಡವಾದಂಥ ವಸ್ತು, ತುಂಬ ದೊಡ್ಡ, ಅದಕ್ಕಿಂತ ದೊಡ್ಡದು ಇಲ್ವೇ ಇಲ್ಲ. ಈ ಎರಡನ್ನು ಕೂಡ ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ತುಂಬ ಚಿಕ್ಕದನ್ನು ಕಟ್ ಮಾಡ್ಲಿಕ್ಕಾಗಲ್ಲ, ತುಂಬ ದೊಡ್ಡದನ್ನು ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ಕಟ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ನಾಶ ಆಗಲ್ಲ ಅಂತ ಅರ್ಥ. ಅದನ್ನು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮಧ್ಯಮ ಗಾತ್ರದಲ್ಲಿ ಇತ್ತಲ್ಲ ಪದಾರ್ಥ, ಅದೆಲ್ಲ ಕೂಡ ಚೇಂಜ್ ಮಾಡ್ಬೋದು. ಈ ಬೆಟ್ಟಗಳು, ಭೂಮಿ ಕೂಡ ಮಧ್ಯಮ ಗಾತ್ರವೇ, ಅದು ಯಾವತ್ತೋ ಒಂದು ನಾಶ ಆಗೇ ಆಗ್ತದೆ.
ಮಧ್ಯಮ ಗಾತ್ರದಲ್ಲಿರುವಂಥ ಎಲ್ಲ ವಸ್ತುಗಳು ನಾಶ ಆಗತ್ತೆ, ಬದಲಾವಣೆ ಆಗ್ತದೆ. ಅತಿ ಸೂಕ್ಷ್ಮವಾದಂಥ ಜೀವ, ಅತಿ ದೊಡ್ಡದಾದಂಥ ಪರಮಾತ್ಮ ಅಂತಂಬೋ ಅದೊಂದು ಅದೆರಡನ್ನೂ ಕೂಡ ನಾಶವೂ ಇಲ್ಲ, ಬದಲಾಗೋದೂ ಇಲ್ಲ, ಸನಾತನ ಅಂತ ಹೇಳ್ತಾರೆ. ಆತ ಸಮಸ್ತ ಜೀವದೊಳಗಿದ್ದು ಇದ್ದಾನೆ, ಆದರೆ ಸಮಸ್ತ ಜೀವವನ್ನು ಆತನೇ ಹೊತ್ತುಕೊಂಡಿದ್ದಾನೆ. ಎಲ್ಲರ ಸೃಷ್ಟಿಕರ್ತ ಭಗವಂತ ಹಾಗೂ ತನ್ನ ಸೃಷ್ಟಿಯಲ್ಲಿ ಒಂದು ದಿನ ಸಂಹಾರ ಮಾಡೋದು ಆತನೇ. ಯಾಕಂದರೆ ಮಧ್ಯಮ ಗಾತ್ರದಲ್ಲಿರುವಂಥ ಎಲ್ಲ ದೇಹಗಳು ನಾಶ ಆಗ್ತದೆ, ಜೀವ ನಾಶ ಆಗಲ್ಲ. ಯಾಕಂದರೆ ಅದು ಸೂಕ್ಷ್ಮಾತಿ ಸೂಕ್ಷ್ಮ, ಅದನ್ನು ನಾಶ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕಿಂತಲೂ ಸಣ್ಣದು ಇಲ್ಲವೇ ಇಲ್ಲ ಅಂತಂದರೆ ನಾಶ ಹೆಂಗೆ ಮಾಡ್ಲಿಕ್ಕೆ ಆಗ್ತದೆ? ಹಾಗಾಗಿ ಆತ್ಮ ನಾಶನೇ ಆಗೋದಿಲ್ಲ ಅಂತಾರೆ. ಯಾಕೆಂದರೆ ಸೂಕ್ಷ್ಮಾತಿ ಸೂಕ್ಷ್ಮ. ಒಂದು ಕುದುರೆಯ ಬಾಲದಲ್ಲಿ ಒಂದು ಕೂದಲು ತಗೊಂಡು ಅದನ್ನು 1000 ಟೈಮ್ಸ್ ಡಿವೈಡ್ ಮಾಡ್ರೆ ಎಷ್ಟು ಬರ್ತದೋ ಅಷ್ಟು ಅದಕ್ಕಿಂತಲೂ ಚಿಕ್ಕದಾಗಿರುತ್ತೆ ಈ ಆತ್ಮ. ವರ್ಣನೆ ಮಾಡ್ತಾರೆ, ಹೆಂಗೆ ಕಟ್ ಮಾಡ್ಲಿಕ್ಕಾಗತ್ತೆ? ಅಸಲು ಗುರುತಿಸ್ಲಿಕ್ಕೆ ಆಗೋದಿಲ್ಲ. ತುಂಬ ಚಿಕ್ಕದನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ತುಂಬ ದೊಡ್ಡದನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಜೀವ ತುಂಬ ಚಿಕ್ಕದು, ಹಾಗಾಗಿ ಕಣ್ಣಿಗೆ ಕಾಣಿಸಲ್ಲ. ಭಗವಂತ ತುಂಬ ದೊಡ್ಡವನು, ಆದರೂ ಕಣ್ಣಿಗೆ ಕಾಣಿಸಲ್ಲ. ಹೀಗಿರುತ್ತೆ. ನೀವು ಒಂದು ಫೋಟೋನ ತುಂಬ ಮೊಬೈಲ್ ಫೋನಲ್ಲಿ ತುಂಬ ಹೈ ರೆಸಲ್ಯೂಷನ್ ಮಾಡಿ ನೋಡಿ, 4K ಕ್ವಾಲಿಟಿ ಇರುವಂಥ ಇಮೇಜ್ ತಗೊಳ್ಳಿ, ಪೂರ್ತಿ ಡೀಪಾಗಿ ರಿಲೀಸ್ ಮಾಡಿ, ಏನು ಕಾಣ್ತದೆ? ಒಂದು ಡಾಟ್ ಕಾಣ್ತದೆ ಅಷ್ಟೆ, ಆ ಪಿಕ್ಚರೇ ಕಾಣಲ್ಲ. ಅದನ್ನು ಚಿಕ್ಕದಾಗಿ ರೆಸಲ್ಯೂಷನ್ ಕರೆಕ್ಟಾಗಿ ಸ್ಕ್ರೀನ್ ಸೈಜ್ ಇಟ್ಕೊಂಡ್ರೆ ಅದೊಂದು ಪರ್ಸನ್ ಅಂತ ಗೊತ್ತಾಗತ್ತೆ. ತುಂಬ ಮ್ಯಾಕ್ಸಿಮೈಸ್ ಮಾಡ್ರೆ ಒಂದು ಪಿಕ್ಸೆಲ್ ಕಾಣುತ್ತೆ. ಈಗ ಭಗವಂತನೂ ಅಷ್ಟೇ, ನಮಗೆ ಪಿಕ್ಸೆಲ್ ಸೈಜ್ ಹೇಗಿರುತ್ತೆ, ಚಿಕ್ಕ ಡಾಟ್ ಸೈಜು, ಭಗವಂತ ಹಾಗೆ ಕಾಣ್ತಾನೆ, ಎಲ್ಲ ಕಡೆ ಇದ್ದಾನೆ, ಬಟ್ ಡಾಟ್. ಯಾಕಂದ್ರೆ ನಮ್ಮ ಕಣ್ಣುಗಳು ಅಷ್ಟು ದೊಡ್ಡ ಆಕಾರವನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಸೂಕ್ಷ್ಮವಾದಂಥ ಆತ್ಮಗಳು ನೋಡೋಕ್ಕಾಗಲ್ಲ. ಯಾಕಂದ್ರೆ ಗರುಡ ಪುರಾಣದಲ್ಲೂ ಬರ್ತವೆ, ಎಲ್ಲ ಜೀವಗಳು ಸೇರಿಕೊಂಡಿರ್ತವೆ. ನಮಗೆ ಅಡಿಗೆ ಮನೆಯಲ್ಲಿ ಏನೋ ಒಂದು ಅಡಿಗೆ ಕುದಿತಾ ಇರುತ್ತಲ್ಲ, ಆ ಕುದಿಯೋದೊಂದೇ ಇಲ್ಲ, ಅದರಲ್ಲಿ ಜೀವಗಳು ಕೂಡ ಕುದಿತಾ ಇರುತ್ತೆ ಅಂತ ಹೇಳುತ್ತೆ. ಅದು ಹೇಗೋ ಒಂದೊಂದು ಜೀವದ ಒಳಗೆ ಎಂಟರ್ ಆಗಬೇಕು ಅಂತ ಶತಪ್ರಯತ್ನಗಳು ಮಾಡ್ತದೆ, ಹೊಟ್ಟೆಯಲ್ಲಿ ಹೋಗ್ತದೆ ಮತ್ತೆ ಬಂದ್ಬಿಡ್ತದೆ. ಹೀಗೆ ನಾವು ಅದೊಂದು ಒಂಥರ ಗ್ಲಾಸ್ ಹಾಕ್ಕೊಂಡ್ರೆ ವೈರಸ್ ಕಣಗಳು ಹೇಗೆ ಕಾಣುತ್ತೋ ಜೀವಗಳು ಹಂಗಿರುತ್ತೆ, ಅತಿ ಸೂಕ್ಷ್ಮ. ಎಲ್ಲ ಕಡೆ ಪ್ರಪಂಚದಲ್ಲಿ ಎಲ್ಲ ಕಡೆ ಜೀವಗಳಿರ್ತದೆ, ಆದರೆ ದೇಹ ಮಾತ್ರ ಅದನ್ನು ಪಡೆಯುವಂಥ ಪ್ರಯತ್ನ ಮಾಡ್ತಾ ಇರುತ್ತೆ ಅಷ್ಟೇ. ದೇಹ ಬಂದ ಮೇಲೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕಾಗತ್ತೆ, ಒಂದು ವಸ್ತುವನ್ನು ಮುಟ್ಲಿಕ್ಕೆ ಆಗ್ತದೆ, ಸಾಧನೆ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಇಲ್ಲಾಂದ್ರೆ ಸುಮ್ಮನೆ ಇರಬೇಕಷ್ಟೇ, ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೂ ಆಗಲ್ಲ, ಅನುಭವಿಸ್ಲಿಕ್ಕೂ ಆಗೋದಿಲ್ಲ. ಹೀಗೆ ಅನೇಕ ಕಡೆ ಎಕ್ಸ್ಪ್ಲೇನ್ ಹೀಗೆ ಹೇಳ್ತಾರೆ. ಭಗವಂತ ಸಮಸ್ತ ಜೀವದೊಳಗಿದ್ದಾನೆ, ಆದರೆ ಸಮಸ್ತ ಜೀವವನ್ನು ಆತನೇ ಹೊತ್ತುಕೊಂಡಿದ್ದಾನೆ, ಆತನೇ ಹುಟ್ಟಿಸ್ತಾನೆ, ಆತನೇ ಒಂದು ದಿನ ಸಂಹಾರ ಕ್ರಿಯೆಯನ್ನು ಮಾಡ್ತಾನೆ ಅಂತ ಅರ್ಥ. ಇನ್ನೊಂದು ಶ್ಲೋಕ, ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಮಂ ಉಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಟಿತಂ ಅಂತ ಹೇಳ್ತಾರೆ. ಇಲ್ಲಿವರೆಗೆ ಕೃಷ್ಣ ವಿವರಿಸಿದಂಥ ವಿಚಾರವನ್ನು ನಾವು ನಮ್ಮ ಧ್ಯಾನದಲ್ಲಿ ಕಾಣೋದು ಕಷ್ಟ. ಧ್ಯಾನದಲ್ಲಿ ತುಂಬ ದೊಡ್ಡ ಗಾತ್ರದಾದಂಥ ಕಾಣಕ್ಕಾಗಲ್ಲ. ನಮಗೆ ವಿಗ್ರಹ ಕಾಣಲಿಕ್ಕಾಗತ್ತೆ, ದೇವಸ್ಥಾನ ಕಾಣಲಿಕ್ಕಾಗತ್ತೆ. ಹಿಂದೆ ಎಷ್ಟೋ ದೇವಸ್ಥಾನಗಳು ವಿಗ್ರಹಗಳಿತ್ತು, ಬೇರೆ ಬೇರೆ ದೇಶದ ಜನರು ಆಕ್ರಮಣ ಮಾಡಿ ಅದನ್ನೆಲ್ಲ ಹಾಳಿ ಮಾಡಿ ಉಳಿದಂಥದ್ದು ಇವುದು ನಾವು ನೋಡ್ತಾ ಇದ್ದೇವೆ. ಯಾವುದು ಪಾಪ ಅವ್ರ ಕಣ್ಣಿಗೆ ಬಿದ್ದಿಲ್ಲವೋ ಅಂತ ವಿಗ್ರಹಗಳು ನಾವು ಇವತ್ತು ನೋಡ್ತಾ ಇದ್ದೀವಿ. ಇದು ಇನ್ನೂ ಸುಮಾರು ಇತ್ತಲ್ಲ, ಎಲ್ಲವೂ ಕಾಲಗರ್ಭದಲ್ಲಿ ನಾಶವಾಯಿತು, ವಿಗ್ರಹ ಕೂಡ ಒಂದಿನ ನಾಶವಾಗುತ್ತೆ. ಆದರೆ ಭಗವಂತ ನಾಶ ಆಗೋದಿಲ್ಲ. ಇದನ್ನು ಈ ಥರದ ಗುಣಗಳ ಭಗವಂತ ಆಮ್ನಿ ಪ್ರೆಸೆಂಟ್ ಆಗಿ ಎಲ್ಲ ಕಡೆ ಇದ್ದಾನೆ, ಎಲ್ಲರ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಇಂದ್ರಿಯಗಳ ಕೆಲಸ ಮಾಡಬೇಕಾದ್ರೆ ಆತನೇ ಎಲ್ಲ ಸಪೋರ್ಟ್ ಇದನ್ನೆಲ್ಲ ಕೂಡ ನೀವು ಹೇಗೆ ಧ್ಯಾನ ಮಾಡಲಿಕ್ಕಾಗ್ತದೆ? ಅದಕ್ಕೆ ಬಾಳ್ಲಿಕ್ಕೆ ತುಂಬ ಕಷ್ಟ. ಅದಕ್ಕಾಗಿ ಕೃಷ್ಣ ಈ ಶ್ಲೋಕದಲ್ಲಿ ತನ್ನನ್ನು ಭಾವನಾತ್ಮಕವಾಗಿ ವಿವರಿಸ್ತಾನೆ. ಭಗವಂತ ಕತ್ತಲು ಇಲ್ಲದಂಥ ಬೆಳಕು, ಆ ಬೆಳಕಿಗೆ ಒಂದು ಅವಧಿ ಅಂತ ಇಲ್ಲ, ಅದು ಅನಂತ. ಎಲ್ಲ ಬೆಳಕುಗಳಿಗೂ ಬೆಳಕು ಕೊಡುವಂಥ ಮಹಾಜ್ಯೋತಿ ಭಗವಂತ. ನೋಡಿ, ಚಂದ್ರನಿಗೆ ಸ್ವತಃ ಬೆಳಕಿಲ್ಲ, ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ನಮಗೆ ಕಾಣಿಸಿಕೊಡುತ್ತೆ, ಪರಿವರ್ತನೆ ಆಗಿ ರಿಫ್ಲೆಕ್ಟ್ ಆಗ್ತದೆ.
ಸೂರ್ಯನ ಬೆಳಕು ಕೂಡ ಸ್ವತಃ ಬೆಳಕು ಅಲ್ಲ. ಭಗವಂತನ ಬೆಳಕು ಸೂರ್ಯನ ಮೇಲೆ ಬಿದ್ದು ನಮಗೆ ರಿಫ್ಲೆಕ್ಟ್ ಆಗತ್ತೆ. ನಿಜವಾಗ ಅದು ಭಗವಂತನ ಬೆಳಕದು. ಹಾಗಾಗಿ ಬೆಳಕಿನಲ್ಲಿ ಭಗವಂತನ ಅನುಸಂಧಾನ ಮಾಡು ಅಂತ ಹೇಳುತ್ತೆ ಸೂರ್ಯ. ಅದಕ್ಕೆ ಹಿಂದಿನವರು ಆಹ್ನಿಕಗಳೆಲ್ಲ ಮಾಡೋದೆಲ್ಲ ಸೂರ್ಯೋದಯದಲ್ಲಿ ಸೂರ್ಯನ ಹತ್ರ ಹೋಗಿ ಸಮುದ್ರ ತೀರದಲ್ಲಿ ಮಾಡ್ತಿದ್ರು. ಹಿಂದಿನ ಕಾಲದಲ್ಲಿ ಎಲ್ಲ ಮುನಿಗಳು ಯತಿಗಳು ಎಲ್ಲ ಕೂಡ ನದಿ ಹತ್ರನೇ ಇರ್ತಿದ್ರು. ಅವರು ಲೋಕದಲ್ಲಿ ಬೇರೆ ಎಲ್ಲೇ ಇರ್ತಿದ್ದಿಲ್ಲ, ಸೂರ್ಯ ಕಾಣಬೇಕು ಅವ್ರಿಗೆ. ಹಾಗಾಗಿ ಭಗವಂತ ಬೆಳಕುಗಳಲ್ಲೇ ಬೆಳಕು. ಸೊ ಭಗವಂತನನ್ನು ಧ್ಯಾನದಲ್ಲಿ ಕಾಣಬೇಕು ಅಂತ ಕಣ್ಣು ಮುಚ್ಚಿ ಕೂತ್ಕೊಂಡಾಗ ನಮಗೇನು ಕಾಣುತ್ತೆ? ನಮಗೆ ಇಷ್ಟವಾದಂಥ ವಸ್ತುವೋ ಅಥವಾ ವ್ಯಕ್ತಿಯೋ ಕಾಣಬಹುದು. ಆಗ ಏನು ಮಾಡಬೇಕು? ಆ ವ್ಯಕ್ತಿಯೊಳಗೆ, ವಸ್ತುವಿನೊಳಗೆ ನಾವು ಭಗವಂತನನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಎಲ್ಲ ಒಳಗೂ ಭಗವಂತ ಇದ್ದಾನಲ್ವಾ? ಯಾವ ವಸ್ತುವನ್ನ ಬರಲಿ, ಯಾವ ವ್ಯಕ್ತಿಯನ್ನ ಬರಲಿ, ಅದನ್ನೊಳಗೆ ಕೂಡ ಭಗವಂತ ಇದ್ದಾನೆ ಅಂತ ಅನುಸಂಧಾನ ಮಾಡೋದು ಪ್ರಾಕ್ಟೀಸ್ ಮಾಡಬೇಕು. ಯಾಕೆಂದ್ರೆ ಭಗವಂತ ಸರ್ವಾಂತರ್ಯಾಮಿ, ಆತ ಎಲ್ಲದರ ಒಳಗೂ ಹೊರಗೂ ತುಂಬಿದ್ದಾನೆ. ನಂತರ ಸೂರ್ಯನಲ್ಲಿ ಭಗವಂತನಿದ್ದಾನೆ, ಸೌರಶಕ್ತಿ ಆತನಿಗೆ ಕೊಡುಗೆ ಅಂತ ಅನುಸಂಧಾನ ಮಾಡಬೇಕು. ಸೂರ್ಯನ ಬೆಳಕು ಸ್ವತಃ ಬೆಳಕಲ್ಲ, ಭಗವಂತನ ಬೆಳಕೆ ಸೂರ್ಯನ ಮೇಲೆ ಬಿದ್ದು ನಮಗೆ ರಿಫ್ಲೆಕ್ಟ್ ಆಗ್ತಾ ಇದೆ ಅಂತ ಅನುಸಂಧಾನ ಮಾಡಬೇಕು. ನಂತರ ಸೌರಮಂಡಲದ ಮಧ್ಯದಲ್ಲಿ ಭಗವಂತನ ಪಾದವನ್ನು ಕಾಣುವಂಥ ಪ್ರಯತ್ನ ಮಾಡಬೇಕು. ಆ ಪಾದದ ಬೆರಳಿನ ತುದಿಯಿಂದ ಚಿಮ್ಮಿದಂಥ ಬೆಳಕು ನಮ್ಮ ಹೃದಯವನ್ನು ಪ್ರವೇಶಿಸಿ ಬೆಳಗುತ್ತಾ ಇದೆ ಅಂತಂಬುದನ್ನು ಧ್ಯಾನದಲ್ಲಿ ನಾವು ಅನುಭವಿಸಬೇಕು. ಇದು ಧ್ಯಾನದಲ್ಲಿ ಹಂತ ಹಂತವಾಗಿ ನಾವು ಭಗವಂತನನ್ನು ಕಾಣುವಂಥ ಪ್ರಕ್ರಿಯೆ. ಭಗವಂತ ಈ ಜಗತ್ತಿನ ಎಲ್ಲ ಬೆಳಕುಗಳಿಗೂ ಬೆಳಕು ಕೊಟ್ಟವನು. ನಮ್ಮ ಅಂತರಂಗವನ್ನು ಬೆಳಗಿಸುವಂಥ ಸಾಮರ್ಥ್ಯ ಇರುವಂಥದ್ದು ಕೂಡ ಕೇವಲ ಭಗವಂತನಿಗೆ. ಹಾಗಾಗಿ ಭಗವಂತನೆಂಬ ಬೆಳಕು ಕತ್ತಲನ್ನು ಮೀರಿದ್ದು, ಅದು ಜ್ಞಾನಾನಂದ ಸ್ವರೂಪನಾದಂಥ ಬೆಳಕು. ಮಹಾಭಾರತದಲ್ಲಿ ಕೂಡ ಒಂದು ಪ್ರಸಂಗದಲ್ಲಿ ಧರ್ಮರಾಜ ಭೀಷ್ಮನತ್ತೆ ಕರ್ಕೊಂಡು ಹೋಗಿ, ನೋಡಪ್ಪ ಸೂರ್ಯ ಮುಳುಗ್ತಾ ಇದ್ದಾನೆ, ನಡಿ ನೀನು ಆದಷ್ಟು ಬೇಗ ಜ್ಞಾನವನ್ನು ಹಿಡಿ. ಸೂರ್ಯ ದಿನಾಗೂ ಮುಳುಗ್ತಾನೆ, ಅದು ಮಾಮೂಲು ಸೂರ್ಯ ಬೇರೆ, ಇದು ಜ್ಞಾನದ ಸೂರ್ಯ, ಇದು ಜ್ಞಾನವನ್ನೆಂಬ ಬೆಳಕು ಕೊಡುವಂಥ ಸೂರ್ಯ ಮುಳುಗ್ತಾ ಇದ್ದಾನೆ. ಭೀಷ್ಮಾಚಾರ್ಯರು ಕೊನೆಯ ಕಾಲದಲ್ಲಿದ್ದಾರೆ, ಹೋಗಿ ಜ್ಞಾನಧಾರಿಯನ್ನು ಹಿಡ್ಕೋ ಅಂತ ಹೇಳ್ತಾನೆ. ಸೊ ಜ್ಞಾನ ಅಂತಂಬುದು ಒಂದು ಬೆಳಕು, ಅದು ಕತ್ತಲೆಗೆ ಮೀರಿದ್ದು. ಅಜ್ಞಾನ ಅಂತಂಬ ಕತ್ತಲೆಗೆ ಮೀರಿದ್ದು. ಸೊ ಭಗವಂತನನ್ನು ಪೂರ್ಣ ತಿಳಿದವನು ಯಾರು ಅಂತಂದರೆ ಭಗವಂತನೊಬ್ಬನೇ. ನಾವು ಯಥಾಶಕ್ತಿ ಆತನನ್ನು ತಿಳಿಯುವಂಥ ಪ್ರಯತ್ನ ಮಾಡಬೇಕು. ಭಗವಂತ ನಮ್ಮ ಹೃದಯದಲ್ಲೇ ನೆಲೆಸಿದ್ದಾನೆ. ಆತ ಎಲ್ಲದಕ್ಕಿಂತ ವಿಲಕ್ಷಣನಾಗಿ ನಮ್ಮ ಹೃತ್ಕಮಲ ಮಧ್ಯದಲ್ಲಿ ಸೂಕ್ಷ್ಮನಾಗಿ ನೆಲೆಸಿದ್ದಾನೆ. ಇಂತಹ ಭಗವಂತನನ್ನು ನಾವು ಭಕ್ತಿಪೂರ್ವಕವಾಗಿ ಜ್ಞಾನದಿಂದ ಮಾತ್ರ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಭಗವಂತನನ್ನು ಜ್ಞಾನದಿಂದ ತಿಳ್ಕೊಳ್ಬೋದು, ಭಾಷೆಯಿಂದ ಪ್ರೂವ್ ಮಾಡೋದಾಗಲಿ ಡಿಸ್ಪ್ರೂವ್ ಮಾಡೋಕ್ಕಾಗೋಲ್ಲ, ಭೌತಿಕವಾಗಿ ಕಾಣಲ್ಲ. ಲಾಜಿಕಲ್ ಡೈರೆಕ್ಟ್ಲಿಕ್ಸಿಂದ ಅಂದರೆ ತರ್ಕದಿಂದ ಭಗವಂತ ಅಂತ ಹೇಳಲಿಕ್ಕೆ ಆಗಲ್ಲ. ಜ್ಞಾನದಿಂದ ಎಕ್ಸ್ಪೀರಿಯನ್ಸ್ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ ನಮ್ಮ ಜ್ಞಾನಿಗಳು. ಸೊ ಇದನ್ನು ಇನ್ನಿಷ್ಟು ವಿಸ್ತಾರವಾಗಿ ಮುಂದೆ ಬರುತ್ತೆ. ಈಗ ಜಸ್ಟ್ ಇದು ಒಂದು ಇಲ್ಲಿವರೆಗೂ ನಾವು ತಿಳ್ಕೊಂಡಿದ್ದೆಲ್ಲ ಕೂಡ ಒಂದು ನಟ್ಶೆಲ್ ಅಷ್ಟೆ. ಮುಂದೆ ಇನ್ನು ಅನೇಕ ಬರ್ತದೆ. ಭಗವಂತನನ್ನು ಯಾವ ರೀತಿ ತಿಳ್ಕೊಳ್ಬೇಕು, ತಿಳ್ಕೊಂಡಾಗ ಏನಾಗುತ್ತೆ, ಅನುಸಂಧಾನ ಮಾಡಲಿಕ್ಕಾಗ್ತದೆ. ಆ ಜ್ಞಾನ ತಿಳ್ಕೊಳ್ಬೇಕು ಅಂದರೆ ಮೊದಲು ಇಲ್ಲಿಂದ ಸೃಷ್ಟಿ ಏನು, ಭಗವಂತ ಏನು, ಈ ಕಾನ್ಸೆಪ್ಟ್ಸ್ ತಿಳ್ಕೊಂಡಾಗ ಏನಾಗುತ್ತೆ, ನಮ್ಮ ಒಳಗಿರುವಂಥ ಆಲೋಚನೆಗಳೇ ಬದಲಾಗ್ತದೆ. ಸೊ ಹಾಗಾಗಿ ಇವತ್ತಿನ ಪಾಠದಲ್ಲಿ ಭಗವಂತ ಆಮ್ನಿ ಪ್ರೆಸೆಂಟ್, ಎಲ್ಲ ಕಡೆ ಇದ್ದಾನೆ, ಎಲ್ಲರ ಒಳಗೂ ಇದ್ದಾನೆ, ಸರ್ವ ಸಮರ್ಥನಾಗಿದ್ದಾನೆ, ಸರ್ವಜ್ಞನ, ಎಲ್ಲವ ಗೊತ್ತಿದ್ದವನಾಗಿದ್ದಾನೆ. ಈ ಭಗವಂತ ಅಂತಂದಾಗ ಈ ಗುಣಗಳ ನೆನಪಾಗಬೇಕು. ಎಲ್ಲ ಕಡೆ ಇದ್ದಾನೆ ಅಂತಂಬ ಗುಣ ಬಂದಾಗ ನಮ್ಮ ಕರ್ಮಗಳೆಲ್ಲ ಕೂಡ ಕರೆಕ್ಟ್ ಆಗಿಬಿಡುತ್ತೆ. ಯಾಕಂದರೆ ಭಗವಂತ ನೋಡ್ತಾ ಇದ್ದಾನೆ ಎಲ್ಲ ಕಡೆ ಇದ್ದಾಗೆ, ಯಾರು ನೋಡ್ತಾ ಇಲ್ಲ ಬಿಡು ಅಂತ ತಪ್ಪು ಮಾಡ್ಲಿಕ್ಕೆ ಬರಲ್ಲ. ಭಗವಂತನಿಗೆಲ್ಲ ಗೊತ್ತು ಅಂತ ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ. ಭಗವಂತ ಸರ್ವ ಸಮರ್ಥ. ಸೊ ನನಗೋಸ್ಕರ ಏನು ಬೇಕಾದ್ರೂ ಮಾಡಲಿಕ್ಕೂ ಸಿದ್ಧನಾಗಿದ್ದಾನೆ, ಯಾಕಂದರೆ ಭಗವಂತನೇ ಮಾಡಬೇಕಲ್ಲ. ಸೊ ಈ ರೀತಿ ಅನುಸಂಧಾನ ಮಾಡಿದಾಗ ಜೀವನ ತುಂಬ ಸಂತೋಷವಾಗಿ ಶಾಂತಿಯಾಗಿ ಮುಂದುವರಿಯುತ್ತೆ. ಸೊ ಇದು ಇವತ್ತಿನ ಪಾಠ. ಇನ್ನೂ ಬಹಳಷ್ಟು ವಿಚಾರವನ್ನು ಹೇಳ್ತಾರೆ, ಅದನ್ನು ಹಂತ ಹಂತವಾಗಿ ಶ್ಲೋಕಪೂರ್ವಕ ನಾವು ಮುಂದೆ ಹೋಗೋಣ. ಸೊ ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.